ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ ಕಥೆಯಲ್ಲಿ ಈ ಹಿಂದೆ ಲಕ್ಷ್ಮಣ ಸೀತೆಯನ್ನ ಕಾಡಿನಲ್ಲಿ ಪರಿತ್ಯಾಗ ಮಾಡಿ ಬಂದದನ್ನ ನಾವು ಶ್ರವಣ ಮಾಡಿದ್ವಿ. ಆ ಬಳಿಕ ಲಕ್ಷ್ಮಣ ಮುಂದೆ ಅಯೋಧ್ಯೆ ಕಡೆಗೆ ಪ್ರಯಾಣ ಮಾಡಿದ. ಅರ್ಧ ದಿವಸ ಕಳೆದಿತ್ತು. ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸಿತು ಆ ರಥ. ರಾಮನ ಭವನದ ಎದುರಿಗೆ ರಥ ಬಂದು ನಿಂತ್ಕೋತು. ಆತ ರಾಮನ ಕಡೆಗೆ ಹೋದ. ಲಕ್ಷ್ಮಣ, ನಿನ್ನ ಆಜ್ಞೆಯನ್ನು ಪುರಸ್ಕರಿಸಿ ಆ ಸೀತೆಯನ್ನ ಗಂಗಾ ನದಿಯ ತೀರದಲ್ಲಿ ಬಿಟ್ಟು ಆಶ್ರಮಗಳ ಸಮೀಪ ಭಾಗಕ್ಕೆ ಆಕೆ ಹೋಗ್ಲಿಕ್ಕೆ ಅನುಕೂಲ ಆಗುವಂತೆ ಮಾಡಿ, ಮತ್ತೆ ನಿನ್ನ ಪಾದಕಮಲ ಸೇವೆಗೆ ನಾನು ಉಪಸ್ಥಿತನಾಗಿದ್ದೇನೆ. ಮಾಶಿಟ ಪುರುಷ ವ್ಯಾಘ್ರ ಕಾಲಸ್ಯ ಗತಿ ಈದೃಶಿ. ಇದು ಕಾಲದ ಗತಿ ಹೀಗೆ ಇರೋದಿದು. ಯಾರೂ ಈ ವಿಷಯಕ್ಕೆ ದುಃಖ ಪಡೋದು ಉಚಿತ ಅಲ್ಲ. ಸರ್ವೇ ಕ್ಷಯಾಂತ ನಿಚಯಾ ಪತನಾಂತ ಸಮುಕ್ಷಯಾ ಸಂಯೋಗ ವಿಪ್ರಯೋಗಾಂತ ಮರಣಾಂತಂಚ ಜೀವಿತಂ. ನಾವೇನೇ ಸಂಗ್ರಹ ಮಾಡಿಟ್ಟಿದ್ದಿದೆ, ಧನ ಕನಕ ವಾಹನ, ಇವೆಲ್ಲ ಒಂದಲ್ಲ ಒಂದು ದಿವಸ ಪರ್ಯವಸಾನ ಹೊಂದಬೇಕು. ಹೆಚ್ಚು ದಿವಸ ಅವು ಇರುವಂತಿಲ್ಲ. ಅದರಂತೆ ಹೆಚ್ಚು ಮೇಲೆ ಇರೋದು ಪತನಾಂತಹ ಸಮುಕ್ಷಯ. ಒಬ್ಬ ಮನುಷ್ಯ ಶ್ರೇಷ್ಠ ಸ್ಥಾನಮಾನ ಗಳಿಸ್ತಿದ್ದಾನೆ ಅಂತಂದ್ರೆ ಆತ ಗಳಿಸಿದವನು ಮತ್ತೊಂದು ಕಾಲಕ್ಕೆ ಕೆಳಗೆ ಬರಲೇಬೇಕು. ಸಂಯೋಗ ವಿಪ್ರಯೋಗ ಅಂತಹ ಗಂಡ ಹೆಂಡತಿ ತಂದೆ ಮಗ ಇವೆಲ್ಲ ಸಂಯೋಗಗಳು, ಇವೆಲ್ಲ ಸಂಬಂಧಗಳೇನಿವೆ, ವಿಪ್ರಯೋಗ ಅಂತಹ ಒಂದಲ್ಲ ಒಂದು ದಿವಸ ವಿರಹ ಆಗಲೇಬೇಕು ಅವರಿಗೆ. ಶಾಶ್ವತ ಕಾಲ ಜೊತೆಗಿರ್ತೀವಂತ ಅನ್ನುವಂತಿಲ್ಲ. ಮರಣಾಂತಂಚ ಜೀವಿತಂ. ಮನುಷ್ಯನ ಜೀವನ ಏನಿದೆ ಅದಕ್ಕೂ ಒಂದು ಕೊನೆ ಇದೆ. ಈ ಭೂಮಿಯಲ್ಲಿ ದೀರ್ಘಕಾಲ ಶಾಶ್ವತ ಕಾಲ ನಾನು ಮೆರೆದಾಡ್ತೇನೆ ಅಂತ ಯಾರೂ ಭಾವಿಸುವಂತಿಲ್ಲ. ಮರಣ ಹೊಂದಲೇಬೇಕು ಅವನು. ಆದ್ದರಿಂದ ಹೆಚ್ಚು ಆಸಕ್ತನಾಗಬಾರದು. ಜಗತ್ತಿನ ವಿಷಯದಲ್ಲಿ ಹೆಚ್ಚು ಆಸಕ್ತಿ ತಾಳಬಾರದು ಮನುಷ್ಯ. ತಸ್ಮಾತ್ ಪುತ್ರೇಶು ದಾರೇಶು ಮಿತ್ರೇಶು ಚ ಧನೇಶು ಚ ನಾಟಿ ಪ್ರಸಂಗ ಕರ್ತವ್ಯ ವಿಪ್ರಯೋಗೋ ಹಿ ತೈರ್ಧ್ರುವಂ. ಒಂದಲ್ಲ ಒಂದು ದಿವಸ ಹೋಗುವಂಥದ್ದೇ. ನಾವು ಇದರಲ್ಲಿ ಬಹಳ ಆಸಕ್ತಿ ತೋರಿಸಿದ್ರೂ ಅವು ಹೋಗ್ತವೆ, ತೋರಿಸದೇ ಇದ್ರೂ ಹೋಗ್ತವೆ. ಹಾಗಿದ್ದಾಗ ಅವು ಹೋಗುವುದು ನಿಶ್ಚಿತ ಆಗಿದ್ದಾಗ ಮೊದಲೇ ಅವುಗಳಿಗೆ ಅದರ ತ್ಯಾಗಕ್ಕೆ ನಾವು ಮಾನಸಿಕವಾಗಿ ಸಿದ್ಧವಾಗಿರೋದು ಒಳ್ಳೆಯದು. ಪುತ್ರೇಶು ನಮ್ಮ ಮಕ್ಕಳು, ಹೆಂಡತಿ, ಗಂಡ, ಮಿತ್ರೇಶು ನಮ್ಮ ಸ್ನೇಹಿತರು, ಧನ ಸಂಪತ್ತು, ನಾಟಿ ಪ್ರಸಂಗ ಕರ್ತವ್ಯ ಹೆಚ್ಚು ಅದರ ಬಗ್ಗೆ ಆಸಕ್ತಿ ತೋರಿಸಬಾರ್ದು. ವಿಶೇಷವಾಗಿ ಮನುಷ್ಯನ ಹೆಂಡತಿ ಅಥವಾ ಮನುಷ್ಯನ ಗಂಡ ಇದೇನಿದೆ ಇದು ಮನುಷ್ಯನ ಕೇಂದ್ರ ಇದೆ ಉಳಿದೆಲ್ಲಕ್ಕಿಂತ. ಉಳಿದನೆಲ್ಲವನ್ನು ಮನುಷ್ಯ ವಿಯೋಗ ತಾಳ್ಕೋತಾನೆ. ಆದರೆ ಹೆಂಡತಿಯ ವಿಯೋಗ, ಗಂಡನ ವಿಯೋಗ ಇದನ್ನು ಮನುಷ್ಯನಿಗೆ ತಾಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ದಾರ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಇದೇನು ದಾರ ಅಂತ ಶಬ್ದ ಪ್ರಯೋಗ ಇದೆಯಲ್ಲ, ಇದು ಪುಲ್ಲಿಂಗದ ಶಬ್ದ ಇದೆ ಸಂಸ್ಕೃತದಲ್ಲಿ. ಅದಕ್ಕೆ ಅರ್ಥ ಹೆಂಡತಿ ಅಂತ ಹೌದು, ಆದರೆ ಶಬ್ದ ಪುಲ್ಲಿಂಗ. ಅದೊಂದು ಸಂಸ್ಕೃತ ಭಾಷೆದೊಂದು ವೈಚಿತ್ರ್ಯ ಅದು. ಹೆಂಡತಿಯನ್ನು ವ್ಯಕ್ತಿ ಸ್ತ್ರೀಲಿಂಗ ಹೌದು, ಆದರೆ ಅದನ್ನು ಹೇಳುವಂಥ ಶಬ್ದ ಇದೆಯಲ್ಲ ಅವು ಪತ್ನಿ ಅಂತ ಶಬ್ದ ಆದರೆ ಅದು ಸ್ತ್ರೀಲಿಂಗ, ಕಲತ್ರ ಅಂತ ಶಬ್ದ ಆದರೆ ಅದು ಸ್ತ್ರೀಲಿಂಗ, ಅದು ನಪುಂಸಕಲಿಂಗ. ಅರ್ಥ ಹೆಂಡತಿ ಅಂತ ಹೌದು, ಅದು ಶಬ್ದ ನಪುಂಸಕಲಿಂಗ. ದಾರ ಅಂತ ಶಬ್ದ ಏನಿದೆ, ದಾರ ಶಬ್ದ ಪುಲ್ಲಿಂಗ, ಹೇಳೋದು ಹೆಂಡತಿಯನ್ನು ಅಂತ. ಆ ಶಬ್ದಕ್ಕೆ ನಿರ್ವಚನ ಏನು? ದಾರ ಅಂತಂದ್ರೆ ಧ್ವನಿ ವಿದಾರಣೆ ಅಂತ ಅರ್ಥ. ಅದಕ್ಕೆ ಬೇರ್ಪಡೋದು ಅಂತ ಅರ್ಥ, ಒಂದರಿಂದ ಒಂದೊಂದು ಬೇರ್ಪಡೋದು. ನಾನಾ ರೀತಿಯಾಗಿ ಕೋಶಗಳಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ನಿಮ್ಮ ಹೆಂಡತಿ ನಿಮ್ಮನ್ನ ನಿಮ್ಮ ಕುಟುಂಬದಿಂದ ಬೇರ್ಪಡಿಸ್ತಾಳಂತೆ. ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ತಂದೆ, ತಾಯಂದ್ರು, ನಿಮ್ಮ ಕುಟುಂಬ ಯಾವುದಿತ್ತು ಮದುವೆ ಆಗೋಕ್ಕಿಂತ ಮೊದಲು, ಅದರಿಂದ ನಿಮ್ಮ ಹೆಂಡತಿ ನಿಮ್ಮನ್ನು ದೂರ ಒಯ್ತಾಳೆ. ನಿಮ್ಮದು ನಿಮ್ಮ ಹೆಂಡತಿ ಇದ್ದಂಥ ಒಂದೇ ಪ್ರತ್ಯೇಕ ಕೇಂದ್ರ ಆಗಿಬಿಡ್ತದೆ ಮದುವೆ ಆದಮೇಲೆ. ಅದಕ್ಕಾಗಿ ಅವಳಿಗೆ ದಾರ ಅಂತಾರೆ. ದಾರಯತಿ ದಾರ ಅಂತ ಅದಕ್ಕೆ ಕೆಲವು ಕೋಶಗಳಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಹಲಾಯುಧ ಕೋಶ ಅಂತ ಒಂದು, ಅಮರಕೋಶದಂತೆ ಹಲಾಯುಧ ಕೋಶ, ಅದರಲ್ಲಿ ಇಂಥದ್ದೊಂದು ವ್ಯಾಖ್ಯಾನ. ಹಾಗಾಗಿ ದಾರಯತಿ ನಿಮ್ಮನ್ನು ಉಳಿದುದ್ರಿಂದ ಬೇರ್ಪಡಿಸ್ತಾಳೆ.
ನೀವು ಅವಳಲ್ಲಿ ಹೆಚ್ಚು ಆಸಕ್ತರಾಗಿ ಬಿಡ್ತೀರಿ ಅನ್ನೋ ಕಾರಣಕ್ಕಾಗಿ ಅವಳಿಗೆ ದಾರ ಅಂತಾರೆ. ಅದಲ್ಲದೆ ದಾರಯತಿ, ಒಂದಲ್ಲ ಒಂದು ದಿವಸ ಬಿಟ್ಟು ಹೋಗ್ಬೇಕಲ್ಲ, ವಿದಾರಣ ಆಗಲೇಬೇಕು, ನೀವು ಅವಳು ಬೇರ್ಪಡಬೇಕು. ಅದಕ್ಕಾಗಿ ದಾರ ಅಂತ ಶಬ್ದ ಏನಿದೆ ಅದಕ್ಕೆ ಹೆಂಡತಿ ಅಂತ ಅಷ್ಟೇ ಅರ್ಥ ಮಾಡಿದೆ, ಗಂಡ ಅಂತ ಕೂಡ ಅರ್ಥ ಮಾಡೋದು ಉಚಿತ ಅಂತ ಒಂದು ಭಾವನೆ. ಗಂಡನು ಒಂದಲ್ಲ ಒಂದು ದಿವಸ ಹೆಂಡತಿಯನ್ನು ಬಿಟ್ಟು ಹೋಗ್ಬೇಕು, ಹೆಂಡತಿ ಇಲ್ಲಿ ಏಕಾಂಗಿಯಾಗಿರ್ಬೇಕು, ಹೆಂಡತಿಯು ಗಂಡನನ್ನ ಬಿಟ್ಟು ಹೋಗ್ಬೋದು, ನಿಮ್ಮ ಅದೃಷ್ಟದಂತೆ ಅದು ಆಗ್ಬೋದು ಅಷ್ಟೇ. ಅದಕ್ಕಾಗಿ ದಾರ ಅಂತ ಶಬ್ದ ಪ್ರಯೋಗ ಮಾಡಿದ್ದೆ ಅಂದರೆ ಉಚಿತವೇ ಆಗಿದೆ ಅದು. ವಿಪ್ರಯೋಗೋ ಹಿ ತೈ ಧ್ರುವಂ, ಒಂದಲ್ಲ ಒಂದು ದಿವಸ ಅದನ್ನು ಬಿಟ್ಟು ಹೋಗ್ಬೇಕು. ನೀನು ಎಂಥ ವ್ಯಕ್ತಿತ್ವ ಇದ್ದವನು ಅಂದರೆ ಲಕ್ಷ್ಮಣ ರಾಮನಿಗೆ ಹೇಳಿದ, ನೀನು ನಿನ್ನ ಮನಸ್ಸನ್ನ, ಆತ್ಮವನ್ನ, ಸಮಸ್ತ ಲೋಕಗಳನ್ನ ಎಲ್ಲವನ್ನು ಕೂಡ ನಿಗ್ರಹ ಮಾಡ್ಕೊಳ್ಳೋ ಶಕ್ತಿಯಿಂದ ಇದ್ದಂಥವನು, ಅಷ್ಟು ಬಲಿಷ್ಠ ನೀನು. ಹಾಗಿದ್ದಾಗ ನಿನ್ನೊಳಗೆ ಈ ಶ್ಲೋಕ ಏನು ಹುಟ್ಕೊಂಡಿದ್ದಲ್ಲ ದುಃಖ, ಆ ದುಃಖವನ್ನ ನೀನು ನಿಯಂತ್ರಿಸಬಲ್ಲೆ, ಅದು ನಿಯಂತ್ರಿಸೋದನ್ನು ಅಭ್ಯಾಸ ಮಾಡಿಕೋ. ನೀನು ಪುರುಷೋತ್ತಮ, ಪುರುಷರ್ಷಭ ನೀನು. ಪುರುಷರ್ಷಭಾದವನು ಇಂಥ ಶ್ಲೋಕಕ್ಕೆ ಬಲಿ ಆಗಬಾರ್ದು. ಅಪವಾದ ಸಕಿಲತೆ ಪುನರೇಷ್ಯತೆ ರಾಘವ, ಈಗೊಂದು ಅಪವಾದ ನಿಮ್ಮ ಮೇಲೆ ಬಂದು ಅಪ್ಪಳಿಸಿತ್ತು. ಆ ಹೆಂಡತಿಯ ಮೇಲೆ ಮೋಹದಿಂದ ಕಳಂಕಿತರಾದಂಥ ಹೆಂಡತಿಯನ್ನು ತಂದಿಟ್ಕೊಂಡ ಮನೆಯಲ್ಲಿ ಅಂತ ಒಂದು ಅಪವಾದ ನಿನಗೆ ಈಗಾಗಲೇ ಬಂದಿತ್ತು. ಹೀಗೆ ದುಃಖ ಪಡ್ತಾ ಕೂತ್ರೆ ಮತ್ತೆ ಇಷ್ಟೆಲ್ಲ ದುಃಖ ಪಡೋದಾಗಿದ್ದರೆ ಹೆಂಡತಿಯನ್ನು ಬಿಟ್ಟು ಹಾಕಿರ್ಬೇಕಾಗಿತ್ತು, ಹೆಂಡತಿನ ಹಾಗೆ ಇಟ್ಕೊಂಡೇ ಇರ್ಬೋದಿತ್ತಲ್ಲ ಮನೆಯಲ್ಲಿ ಅಂತ ಇನ್ನೊಂದು ಅಪವಾದ ಬರ್ತದೆ. ದೊಡ್ಡ ನಾಯಕನಂತೆ ತಾನೊಬ್ಬ ಮಹಾತ್ಮ ವ್ಯಕ್ತಿ ಅಂತ ತೋರಿಸ್ಕೊಳ್ಳೋದಕ್ಕಾಗಿ ಪರಿತ್ಯಾಗ ಏನೋ ಮಾಡಿಬಿಟ್ಟ, ಆ ಪರಿತ್ಯಾಗವನ್ನು ತಾಳ್ಲಿಕ್ಕಾಗಲಿಲ್ಲ ಮತ್ತು ಮತ್ತೊಂದು ಅಪವಾದ ನಿನಗೆ ಬಂದಿತ್ತು. ಅದಕ್ಕಾಗಿ ಎರಡನೇ ಅಪವಾದ ಬರಬಾರ್ದು ನಿನಗೆ. ಮೊದಲನೇ ಅಪವಾದ ಹೇಗೋ ಬಂತು ಅನಿವಾರ್ಯ, ಎರಡನೇ ಅಪವಾದ ಬರದೇ ಇರುವಂತೆ ನೀನು ನಡ್ಕೊಳ್ಬೇಕು ಅಂದ ಲಕ್ಷ್ಮಣ. ಇನ್ನು ಮುಂದೆ ಸಂತಾಪ ಪಡಬೇಡ. ಯಜೇ ಮಾಂ ದುರ್ಬಲಾಂ ಬುದ್ಧಿಂ ಸಂತಾಪಂ ಮಾ ಕುರುಷ್ವಃ. ಇಷ್ಟೆಲ್ಲ ಲಕ್ಷ್ಮಣ ಅವನಿಗೆ ಹೇಳಿದ ಮೇಲೆ ರಾಮ ಅಂದ, ನೀನು ಹೇಳಿದ್ದೆಲ್ಲ ಸರಿಯಾಗಿದೆ, ನಾನು ಹೇಳಿದ ಕಾರ್ಯವನ್ನು ನಡೆಸ್ಕೊಟ್ಟಿದ್ದಿ, ಅದ್ರ ಬಗ್ಗೆ ಏನು ವಿವಾದ ಇಲ್ಲ, ದುಃಖ ಈಗ ಹೋಗಿದೆ, ನನಗೆ ಮನಸ್ಸಿಗೆ ಶಾಂತಿ ಲಭಿಸಿದೆ. ರಾಮ ಮುಂದುವರಿಸಿದ ಇನ್ನು ಮುಂದಿನ ಸರ್ಗದಲ್ಲಿ, ನನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ಅರಿತುಕೊಂಡು ಯಾವಾಗಲೂ ನೀನು ಕಾರ್ಯ ಮಾಡ್ತಿ, ಹಾಗಾಗಿ ನನಗೆ ನೀನು ಆಪ್ತ. ಕಳೆದ ಕೆಲವು 4-6 ದಿವಸಗಳಿಂದ ನಾನು ಪ್ರಜೆಗಳ ಕಾರ್ಯಕ್ಕೆ ಗಮನ ಕೊಟ್ಟಿಲ್ಲ, ನನ್ನ ಕೌಟುಂಬಿಕ ದುಃಖದಲ್ಲಿ ವ್ಯಸ್ತನಾಗಿಬಿಟ್ಟಿದ್ದೆ. ನನ್ನ ಕೌಟುಂಬಿಕವಾದಂಥ ಈ ದುಃಖಕ್ಕೆ ನಾನು ಬಲಿಯಾಗಿರೋದಲ್ಲದೆ ಇನ್ನೊಂದು ಚಿಂತೆ ನನ್ನ ಮನಸ್ಸನ್ನು ಬಾಧಿಸ್ತಿದೆ. ಅದೇನೆಂದರೆ ಪ್ರಜೆಗಳ ಕಾರ್ಯಕ್ಕೆ ನಾನು ಗಮನ ಕೊಡಲಿಲ್ಲಲ್ಲ. ಪ್ರಜೆಗಳ ಕಾರ್ಯಕ್ಕೆ ರಾಜ ಗಮನ ಕೊಡಬೇಕು, ಎಂಥದೇ ಅಸ್ತವ್ಯಸ್ತತೆ ಅವನಿಗಿದ್ರು. ನಾನು ಕೌಟುಂಬಿಕ ಕಾರ್ಯದಲ್ಲಿ ಮಗ್ನನಾಗಿದ್ದೆ, ಹಾಗಾಗಿ ಪ್ರಜೆಗಳ ಕಾರ್ಯವನ್ನು ನೋಡ್ಲಿಕ್ಕೆ ಆಗಲಿಲ್ಲ ಅಂತ ಆತ ನೆಪ ಹೇಳುವಂಗಿಲ್ಲ. ಅಲ್ಲಿ ಕೂತಿದ್ದೆ ಅಂದರೆ, ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದೆ ಅಂದರೆ ನಿನ್ನ ವೈಯಕ್ತಿಕ ದುಃಖ ಏನೇ ಇರಲಿ, ಪ್ರಜೆಗಳ ಕಾರ್ಯಕ್ಕೆ ಗಮನ ಕೊಡಲೇಬೇಕು. ಅದಕ್ಕಾಗಿ ಪ್ರಜೆಗಳನ್ನ, ಪುರೋಹಿತರನ್ನ, ಮಂತ್ರಿಗಳನ್ನ ಸಭಾಭವನಕ್ಕೆ ಆಹ್ವಾನಿಸು. ಅಲ್ಲದೆ ನಮ್ಮಿಂದ ಏನಾದರೂ ಯಾರಿಗಾದ್ರೂ ಕೆಲಸ ಆಗೋದು ಉಳಿದಿದ್ರೆ, ಸ್ತ್ರೀಯೇ ಆಗಲಿ ಪುರುಷನೇ ಆಗಲಿ, ಅವ್ರನ್ನ ಒಳಗೆ ಕಳಿಸು. ಅವ್ರು ತಮ್ಮ ಕೆಲಸವನ್ನು ನಮ್ಮ ಕಡೆಯಿಂದ ಮಾಡ್ಕೊಂಡು ಹೋಗಲಿ. ಯಾರು ಪ್ರತಿನಿತ್ಯ ಪ್ರಜೆಗಳ ಕಾರ್ಯಕ್ಕೆ ಗಮನ ಕೊಡೋದಿಲ್ವೋ ಅವನು ಭಯಂಕರವಾದಂಥ ನರಕಕ್ಕೆ ಬೀಳ್ತಾನಂತೆ. ಸಂವೃತೆ ನರಕೆ ಘೋರೆ ಪತಿತೋ ನಾತ್ರ ಸಂಶಯ. ಸಂವೃತ ನರಕ ಅಂತಂದ್ರೆ ಆ ನರಕಕ್ಕೆ ಹೋಗಿ ಬೀಳ್ತಿರಲ್ಲ, ಅಲ್ಲಿ ಗಾಳಿ ಸಂಚಾರವೇ ಇರೋದಿಲ್ಲ ನಮಗೆ. ತಿನ್ಲಿಕ್ಕೆ ಆಹಾರ, ಕುಡಿಲಿಕ್ಕೆ ನೀರು ಅದು ಮುಂದಿನ ವಿಷಯ ಆಯಿತು, ಸೇವಿಸ್ತೀನಿ ಅಂದ್ರೆ ಗಾಳಿ ಇರೋದಿಲ್ಲ ನಿಮಗಲ್ಲಿ. ಅಂತ ಭಯಂಕರವಾದ ಪ್ರದೇಶ ಅದು. ಸಂವೃತ ಅಂದ್ರೆ ಮುಚ್ಚಿದ ನರಕ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಉದಾಹರಣೆ ನಾನು ಕೇಳಿದ್ದೇನೆ ಅಂದ ರಾಮ. ರಾಮ ಕಥೆಯನ್ನು ಲಕ್ಷ್ಮಣನಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಆ ಕಥೆಯನ್ನು ನಾವು ಹಿಂದೊಂದು ಬಾರಿ ಶ್ರವಣ ಮಾಡಿದ್ವಿ, ಆ ಹರಿವಂಶ ಭಾಗವತ ಅದರ ಸಂದರ್ಭದಲ್ಲಿ. ಅದೇನೆಂದ್ರೆ, ಮೃಗ ಅಂತ ಒಬ್ಬ ರಾಜ ಇದ್ದ ಅಂತ ನಾವು ಕೇಳಿದ್ದೇವೆ ಅಂದ ರಾಮ. ಅವನು ಆಚಾರವಂತನೇ ಆಗಿದ್ದ, ಯೋಗ್ಯನೇ ಆಗಿದ್ದ, ಜ್ಞಾನಿಗಳನ್ನ, ಗುರು ಹಿರಿಯರನ್ನ ಗೌರವಿಸ್ತಿದ್ದ. ಆತ ಒಮ್ಮೆ ಒಂದು 1 ಕೋಟಿ ಗೋವುಗಳನ್ನು ದಾನ ಮಾಡಿದನು. ಒಂದು ಪುಷ್ಕರ ತೀರ್ಥದಲ್ಲಿ
ರಾಜಸ್ಥಾನದಲ್ಲಿ ಪುಷ್ಕರ ಕ್ಷೇತ್ರ ಏನಿದೆ ಅಲ್ಲಿ ಕೋಟಿ ಗೋವುಗಳನ್ನು ದಾನ ಮಾಡಿದ. ಅಲ್ಲಿ ಆ ಕೋಟಿ ಗೋವುಗಳನ್ನು ದಾನ ಮಾಡುವಾಗ ಎಲ್ಲ ತಾನೇ ತೊಗೊಂಡು ಬಂದಿರ್ಲಿಕ್ಕಿಲ್ಲಲ್ಲ, ಸೈನಿಕರು ಮಂತ್ರಿಗಳು ಆ ಗೋವುಗಳು ಕೋಟಿ ಸಂಖ್ಯೆ ಅದು ಈಡೇರ್ಬೇಕಲ್ಲ. ಅದಕ್ಕಾಗಿ ಯಾರ್ಯಾರಿಗೂ ಹೇಳಿದ್ದೆ, ಎಲ್ಲಿಂದಾದರೂ ಕಯಕ್ಕಾಗಿಯೋ ಮತ್ತೆಲ್ಲಿಂದ ಹಸುಗಳನ್ನು ತೊಗೊಂಡು ಬನ್ನಿ ಅಂತ ಹೇಳಿದ್ದ. ಆ ಕೋಟಿ ಸಂಖ್ಯೆಯಲ್ಲಿ ಒಂದು ಗೋವು ಸೇರ್ಕೊಂಡಿತ್ತು. ಆ ಗೋವು ಎಂಥದ್ದಂದ್ರೆ ಮತ್ತೊಬ್ಬ ಯಾವನು ಬ್ರಾಹ್ಮಣನ ಸೊತ್ತದ, ಅವನು ಉಂಚವೃತ್ತಿ, ಅವನ ಬೇರೆ ಯಾರನ್ನು ಬೇರೆ ತಿನ್ನುವವನಲ್ಲ. ಹೊಲಗಳಲ್ಲಿ ಕಾಡು ಕಳಿ ಏನು ಬಿದ್ದಿರ್ತದಲ್ಲ, ರೈತರು ಕಟಾವು ಮಾಡ್ಕೊಂಡು ಹೋದ್ಮೇಲೆ ಬಿದ್ದಂಥ ಕಾಳು ಕಳಿಗಳನ್ನ ತಿಂದು ಬದುಕುವಂಥವನು, ಅಷ್ಟು ಅಯಾಚಿತ ವೃತ್ತಿಯಿಂದ ಬದುಕುವವನವನು. ಅಂಥವನ ಒಂದು ಹಸು, ಅದು ತನ್ನ ಕರುವಿನಿಂದ ಕೂಡಿದ ಹಸು, ಅದು ಕೋಟಿಯಲ್ಲಿ ಹೇಗೋ ಸೇರ್ಕೊಂಡ್ಬಿಟ್ಟಿತ್ತು. ಅದು ಬೇರೆಯವರದು ಅಂತ ತಿಳಿಯದೆ ಆ ನೃಗ ಆ ಧೇನುವನ್ನು ಮತ್ತೊಬ್ಬ ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಬಿಟ್ಟ. ಆ ತಗೊಂಡ ಬ್ರಾಹ್ಮಣ ಅದನ್ನ ತನ್ನ ಮನೆಗೆ ಸಾಯಿಸ್ಕೊಂಡು ಹೊರಟ. ಈ ಕಡೆ ಕಳ್ಕೊಂಡ ಬ್ರಾಹ್ಮಣ ಎಲ್ಲಿದೆ, ನನ್ನ ಹಸು ಎಲ್ಲಿ ಹೋಯ್ತು ಅಂತ ಹುಡುಕಾಡಲಿಕ್ಕೆ ಪ್ರಾರಂಭ ಮಾಡಿದ. ಮೊದಲೇ ಹಸುವಿನ ಬಾಧೆ, ಹಸುದು ಬ್ರಾಹ್ಮಣನ ತಡವಬಾರದು ಅಂತ ಹೇಳ್ತಿರ್ತಾರೆ. ಹಸುದು ಬಿಟ್ಟಿದ್ದೆ, ಎಲ್ಲಿದೆ ಅಂತ ಹುಡುಕಾಡ್ತಿದ್ದೆ. ಎಲ್ಲ ರಾಷ್ಟ್ರಗಳಲ್ಲೂ ಹಲವಾರು ವರ್ಷ ಹುಡುಕಾಡಿದಂತು, ಒಂದೆರಡು ದಿವಸ ಅಲ್ಲ. ಹೋದ್ರೆ ಹೋಯ್ತು ಬಿಡು ಅನ್ನೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವನು. ಅದೊಂದೇ ಹಸು ಇತ್ತೇನ, ಸಿಗಲಿಲ್ಲ. ಮುಂದೆ ಕನಕಲ ಅನ್ನುವಂಥ ಗ್ರಾಮಕ್ಕೆ ಬಂದ. ಆ ಕನಕಲಕ್ಕೆ ಬಂದಾಗ ಅಲ್ಲಿ ಒಂದು ಬ್ರಾಹ್ಮಣನ ಮನೆಯಲ್ಲಿ ತನ್ನ ಹಸು ಇದ್ದುದನ್ನು ನೋಡಿದ. ಆ ಹಸು ದಷ್ಟಪುಷ್ಟವಾಗಿತ್ತು, ಆರೋಗ್ಯಶಾಲಿಯಾಗೇ ಇತ್ತು, ಕರು ದೊಡ್ಡದಾಗಿತ್ತು. ಈ ಮೊದಲನೇ ಬ್ರಾಹ್ಮಣ ಆ ಕೊಟ್ಟಿಗೆಯಲ್ಲಿ ಅದನ್ನು ನೋಡಿದ ಕೂಡಲೇ ಆ ತನ್ನ ಹಸುವನ್ನು ಹೆಸರಿಟ್ಟು ಕರೆದ. ತನ್ನ ಅದಕ್ಕೊಂದೇನೋ ಹೆಸರಿಟ್ಟಿದ್ನಲ್ಲ ಮೊದಲು, ಅದು ಕರೆದ. ಅದು ಧ್ವನಿಯನ್ನು ಗುರುತಿಸಿತ. ಯಜಮಾನನ ಪರಿಚಯ ಆಯ್ತದಕ್ಕೆ ಆ ಬ್ರಾಹ್ಮಣನನ್ನು ಹಿಂಬಾಲಿಸಿಬಿಡ್ತದೆ, ಈ ಮೊದಲನೇ ಬ್ರಾಹ್ಮಣನ. ಆ ಎರಡನೇ ಬ್ರಾಹ್ಮಣ ಅದ್ರ ಬೆನ್ನು ಹತ್ತಿದ, ಅದರ ಎರಡನೇ ಮಾಲೀಕ ಹೋಗಿ, ಇದು ನನ್ನ ಹಸು, ಮೃಗ ಮಹಾರಾಜ ಇದನ್ನು ನನಗೆ ದಾನವಾಗಿ ಕೊಟ್ಟಿದ್ದಾನೆ, ನೀನು ಇದನ್ನು ಒಯ್ಯುವಂತಿಲ್ಲ ಅಂತ ತಡೆ ಹಾಕಿದ. ಅವರಿಬ್ರು ಮಹಾವಿದ್ವಾಂಸರೇ, ಪರಸ್ಪರ ವಾದ ವಿವಾದ ಚರ್ಚೆ ಆಯಿತು. ಇನ್ನೇನು ಮಾಡೋದು, ಹಾಗಾದ್ರೆ ಕೊಟ್ಟ ಮಹಾರಾಜನ ಬಳಿಗೇನೆ ಹೋಗೋಣ ಅಂತ ಆ ಮೃಗ ಮಹಾರಾಜನ ಕಡೆಗೆ ಹೋದ್ರು. ಹಗಲು ರಾತ್ರಿಗಳನ್ನು ಕಳೆದ್ರಂತ, ಹಲವಾರು ಹಗಲು ರಾತ್ರಿ ಆ ಮೃಗ ಮಹಾರಾಜನ ದ್ವಾರದ ಹತ್ರ. ರಾಜನ ದರ್ಶನ ಆಗಲಿಲ್ಲ ಅವರಿಗೆ, ದ್ವಾರಪಾಲಕರು ಬಿಡ್ಲಿಕ್ಕಿಲ್ಲ ಬಹುಶಃ. ಹಸುವನ್ನು ಕಳ್ಕೊಂಡ ದುಃಖ ಇಬ್ಬರಿಗೂ ಭಾರಿ ಕೋಪ ಬಂದ್ಬಿಟ್ಟಿತ್ತು. ರಾಜನಿಗೊಂದು ಶಾಪ ಕೊಟ್ಬಿಟ್ರು, ಭಯಂಕರವಾದ ಶಾಪ ಕೊಟ್ಬಿಟ್ರು. ದರ್ಶನಾರ್ಥಿಗಳಾಗಿ ನಿನ್ನನ್ನು ನೋಡಬೇಕು ಅಂತ ನ್ಯಾಯಕ್ಕಾಗಿ ನಾವು ನಿನ್ನ ಬಳಿಗೆ ಬಂದ್ವಿ, ನೀನು ಒಳಗೆ ಕೂತ್ಕೊಂಡು ಬಿಟ್ಟಿದ್ವಿ, ಎಷ್ಟೊತ್ತಾದ್ರೂ ದರ್ಶನ ಕೊಡ್ತಿಲ್ಲ. ಅದಕ್ಕಾಗಿ ನೀನೇನು ಮಾಡಬೇಕು ಅಂದರೆ, ಅದೃಶ್ಯ ಸರ್ವಭೂತಾನಾಂ ಕೃಕಲಾಸೋ ಭವಿಷ್ಯಸಿ, ಮುಂದಿನ ಜನ್ಮದಲ್ಲಿ ನೀನು ಗೋಸುಂಬಿಯಾಗಿ ಹುಟ್ಟಿಬಿಡು, ಓತಿಕೇತವಾಗಿ ಹುಟ್ಟಿಬಿಡು ಅಂತ ಶಾಪ ಕೊಟ್ಬಿಟ್ರು. ಆ ಓತಿಕೇತ ಸ್ವಭಾವ ಎಂಥದ್ದು ಅಂದರೆ, ಯಾವ ಪ್ರಾಣಿಗಳಿಗೂ ಕಾಣುವಂತೆ ಅವಿತುಕೊಳ್ಳುವಂಥ ಸ್ವಭಾವ ಅದು. ಹಾಗೆ ಹುಟ್ಟಿಬಿಡು, ಬಿಲದಲ್ಲಿ ಸಾವಿರಾರು ವರ್ಷ ಕಾಲ ಜೀವನ ಮಾಡು ಅಂತ ಶಾಪ ಕೊಟ್ಬಿಟ್ರು ಆ ರಾಜನಿಗೆ. ಮುಂದೆ ಯದುವಂಶದ ಕೀರ್ತಿ ಚಂದ್ರನಾದಂಥ ಕೃಷ್ಣ ಅವನು ಹುಟ್ಟಿ ಬರ್ತಾನೆ. ಅವನು ನಿನ್ನನ್ನು ಶಾಪದಿಂದ ಮುಕ್ತಗೊಳಿಸ್ತಾನೆ. ಕೃಷ್ಣಾವತಾರ ಸಂದರ್ಭದಲ್ಲಿ ನಿನ್ನ ಉದ್ಧಾರ ಆಗ್ತದೆ. ಆವಾಗ ನರನಾರಾಯಣರಿಬ್ಬರು ಕೃಷ್ಣಾರ್ಜುನರಾಗಿ ಹುಟ್ಟುತ್ತಾರೆ. ವಾಸುದೇವ ಇತಿ ಖ್ಯಾತೋ ವಿಷ್ಣು ಪುರುಷ ವಿಗ್ರಹ ಉತ್ಪತ್ಸ್ಯೇತೆ ಮಹಾವೀರೌ ಕಲವು ಯುಗೆ ಉಪಸ್ಥಿತಿ ನರನಾರಾಯಣ ಉಭೌ. ಅಲ್ಲಿ ತನಕ ಹಾಗೇ ಇರುವಂತ 24ನೇ ತ್ರೇತಾಯುಗ ಇದೆ ಈ ಮೃಗ ಮಹಾರಾಜನ ಕಾಲ ಬಹುಶಃ. ಅವನು ಮುಂದೆ ಅದು 28ನೇ ತ್ರೇತಾಯುಗದ ತನಕ, 28ನೇ ದ್ವಾಪರ ಯುಗದ ತನಕ ಇದೇ ಅವಸ್ಥೆ ಆ ಓತಿಕೇತಕ್ಕೆ. ಕೊನೆಗೆ ಅವರಿಬ್ಬರು ಏನು ಮಾಡಿದರು, ಅಷ್ಟೊತ್ತಿಗೆ ಆ ಹಸು ಏನಿತ್ತು ಅದು ಸ್ವಲ್ಪ ಮುದಿಯೂ ಆಗಿತ್ತು. ಮೊದಲನೇ ಒಂದು ಕಡೆಯಿಂದ ಎರಡನೇ ಒಂದು ಕಡೆ ಹೋಗೋ ಹೊತ್ತಿಗೆ ಕಾಲ ಮುಗಿದಿತ್ತು. ಅದನ್ನು ತೊಗೊಂಡು ಏನು ಮಾಡೋದು, ಇನ್ನೊಬ್ರು ಯಾರೋ ಒಬ್ಬರು ದಾನ ಕೊಟ್ಟು ಮನೆಗೆ ಹೋಗಿಬಿಟ್ಟು. ಆ ಮೃಗ ಮಹಾರಾಜ ಬ್ರಾಹ್ಮಣರು ಕೊಟ್ಟಂತ ಪಾಪವನ್ನು ಇವತ್ತು ಅನುಭವಿಸ್ತಿದ್ದಾನೆ. ಇದು
ಪ್ರಜೆಗಳ ಕಾರ್ಯಕ್ಕೆ ಯಾವ ರಾಜ ನಿರ್ಲಕ್ಷ್ಯ ತೋರಿಸ್ತಾನೆ, ಯಾವ ಆಡಳಿತಗಾರ ನಿರ್ಲಕ್ಷ್ಯ ತೋರಿಸ್ತಾನೆ, ಅವನ ಫಲ ಇದೆ, ಅವನ ದುಷ್ಪರಿಣಾಮ ಇದೆ. ಅದಕ್ಕಾಗಿ ಲಕ್ಷ್ಮಣ, ದ್ವಾರದ ಕಡೆಗೆ ಗಮನ ಕೊಡು. ಯಾರೇ ನನ್ನನ್ನು ಭೇಟಿಯಾಗಬೇಕು ಅಂತ ಬಂದರೆ ಅವರನ್ನು ನಿರ್ಲಕ್ಷ್ಯ ಮಾಡಬೇಡ, ನನ್ನ ಕಡೆಗೆ ಕೂಡಲೇ ಕಳಿಸು. ಲಕ್ಷ್ಮಣ ಕೇಳಿದ, ಅದು ಕಥೆ ಒಂದು ಸ್ವಲ್ಪ ಪೂರ್ಣವಾಗಿ ಹೇಳಿಬಿಡು. ಆ ಬ್ರಾಹ್ಮಣರಿಬ್ಬರು ಶಾಪ ಕೊಟ್ಟರು, ಆ ರಾಜ ಏನು ಮಾಡಿದ? ಬ್ರಾಹ್ಮಣನಿಗೆ ಏನಾದರೂ ಉತ್ತರ ಕೊಟ್ಟಿರ್ಬೇಕಲ್ಲ. ಆ ಶಾಪ ಕೊಟ್ಟು ಅವರಿಬ್ಬರು ಹೊರಟು ಹೋದ್ಮೇಲೆ ಈ ರಾಜನಿಗೆ ಸಮಾಚಾರ ಗೊತ್ತಾಯ್ತು. ಪ್ರಜೆಗಳನ್ನ, ಪುರೋಹಿತರನ್ನ, ಮಂತ್ರಿಗಳನ್ನ ಎಲ್ಲರನ್ನು ಕರೆಸಿದ ಆ ರಾಜ. ಅವ್ರಿಗೆ ಹೇಳಿದ, ನಾರದ ಪರ್ವತ ಅಂತ ಇಬ್ಬರು ದೇವಋಷಿಗಳು, ಅವರಿಬ್ಬರು ನನ್ನ ಬಳಿಗೆ ಬಂದಿದ್ರು. ಆ ಬ್ರಾಹ್ಮಣ ಕೊಟ್ಟಂತ ಶಾಪ ಏನಿತ್ತು, ಆ ಇಬ್ಬರು ಬ್ರಾಹ್ಮಣರು ಕೊಟ್ಟ ಶಾಪ, ಅದು ನೇರವಾಗಿ ನನ್ನ ಕಿವಿಗೆ ಬಿದ್ದಿರಲಿಲ್ಲ. ಈ ನಾರದ ಪರ್ವತರ ಮೂಲಕ ನನ್ನ ಕಿವಿಗೆ ಬಿತ್ತು. ಅವರು ನನಗೆ ಆ ಸಮಾಚಾರವನ್ನು ತಿಳಿಸಿ ಹೊರಟೋಗ್ಬಿಟ್ರು. ನಾನೀಗ ಅದರಂತೆ ನಡ್ಕೊಳ್ಳೋವನಿದ್ದೆ. ಶಾಪ ಬರಲಿ, ನನ್ನ ತಪ್ಪಿಗೆ ಬಂದಿದೆ, ಅದು ಅನುಭವಿಸ್ತೇನೆ. ನನ್ನ ಮಗ ವಸು ಅಂತಿದ್ದಾನೆ, ಅವನಿಗೆ ಪಟ್ಟಾಭಿಷೇಕ ಮಾಡ್ತೇನೆ. ಒಂದು ಹಳ್ಳವನ್ನು ನನ್ನ ಸಲುವಾಗಿ ನಮ್ಮ ಶಿಲ್ಪಿಗಳು ತಯಾರು ಮಾಡಲಿ, ಅಲ್ಲಿ ನಾನು ಮಲ್ಕೊಂಡಿರ್ತೇನೆ, ಆ ಬ್ರಾಹ್ಮಣನ ಶಾಪವನ್ನು ಅನುಭವಿಸ್ತೇನೆ. ಮಳೆಗಾಲದ ತೊಂದರೆ ತಪ್ಪಲಿಕ್ಕೆ ಒಂದು ಹಳ್ಳ ಇರಲಿ, ಮಳೆಗಾಲಕ್ಕೊಂದು ಬೇರೆ ಹಳ್ಳ, ಚಳಿಗಾಲಕ್ಕೆ ಮತ್ತೊಂದು, ಬೇಸಿಗೆಗೆ ಮತ್ತೊಂದು, ಸುತ್ತಮುತ್ತಲು ಫಲಭರಿತರಾದಂಥ ಹೂ ಕೂಡಿದಂಥ ವೃಕ್ಷಗಳೆಲ್ಲ ಇರಲಿ. ಹಳ್ಳದ 1.5 ಯೋಜನದಷ್ಟು ಸುತ್ತಳತೆಯ ಪ್ರದೇಶ, 1.5 ಯೋಜನದ ಚದರ ಪ್ರದೇಶದಲ್ಲಿ ಹೂವಿನ ಪುಷ್ಪವೃಷ್ಟಿಯಾಗಿರಲಿ, ಹೂವಿನ ವೃಷ್ಟಿಯಾಗಿರಲಿ, ನನಗದು ಅನುಕೂಲಕರವಾಗಿರಲಿ. ಹೀಗೆಲ್ಲ ಹೇಳಿ ಪಟ್ಟಾಭಿಷೇಕ ಮಾಡಿದ. ಮಗನಿಗೂ ಉಪದೇಶ ಮಾಡಿದ. ಪ್ರಜೆಗಳ ಕಾರ್ಯಕ್ಕೆ ನಿರ್ಲಕ್ಷ್ಯ ಮಾಡಿ ನಾನು ಏನು ಪಾಪ ಅನುಭವಿಸಿದೆ ಅಂತ ಅನ್ನೋದು ಪ್ರತ್ಯಕ್ಷವಾಗಿದೆ. ಅದಕ್ಕಾಗಿ ನೀನು ನಿಮ್ಮ ಅಪ್ಪನಾದಂಥ ನನ್ನ ದುಸ್ಥಿತಿಯನ್ನು ನೆನಪಲ್ಲಿ ಇಟ್ಟುಕೊಂಡು, ನಾನು ಮಾಡಿದಂಥ ಅಲ್ಪಾಪದಿಂದಲೇ ಅವ್ರು ಹೇಗೆ ಶಿಕ್ಷೆ ಕೊಟ್ಟರು ನನಗೆ ಅಂತ ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಡು ರಾಜ್ಯ ಆಳು ಅಂತ ಮಗನಿಗೆ ಹೇಳಿದ. ಪ್ರಾಪ್ತವಾನಿತ್ಯವ ಪ್ರಾಪ್ನೋತಿ ಗಂತವ್ಯಾನ್ಯೇವ ಗಚ್ಚತಿ, ಪ್ರಾಪ್ತವ್ಯಾನ್ಯೇವ ಪ್ರಾಪ್ನೋತಿ ಗಂತವ್ಯಾನ್ಯೇವ ಗಚ್ಚತಿ, ಲಬ್ಧವ್ಯಾನ್ಯೇವ ಲಭತೆ, ದುಃಖಾನಿ ಚ ಸುಖಾನಿ ಚ, ಪೂರ್ವೇ ಜಾತ್ಯಂತರೇ ವತ್ಸ ಮಾನುಷಾದಂ ಕುರುಷ್ವಃ. ಹಿಂದಿನ ಜನ್ಮದಲ್ಲಿ ಯಾವುದನ್ನು ಮಾಡಿದ್ದಾನೆ ಅದ್ರ ತಕ್ಕಂತೆ ಏನು ಪಡ್ಕೊಳ್ಬೇಕಾಗಿದೆ ಅದನ್ನೇ ಪಡ್ಕೊತಾನೆ. ಅದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋದಿಲ್ಲ. ಯಾವ ಗುರಿಗೆ ಹೋಗಿ ಮುಟ್ಟಬೇಕೋ ಅದೇ ಗುರಿಗೆ ಹೋಗ್ತಾನೆ. ಅದಕ್ಕಾಗಿ ನನ್ನ ಬಗ್ಗೆ ವಿಷಾದ ಪಡಬೇಡ ಅಂತ ಹೇಳಿ ಗೋಸುಂಬೆಯಾಗಿ ಪರಿವರ್ತನೆ ಹೊಂದಿಬಿಟ್ಟ. ನಾನು ಮುಂದಿನ ಜನ್ಮ ಅಂತ ಹೇಳಿದೆ, ಮುಂದಿನ ಜನ್ಮ ಅಲ್ಲ, ಅದೇ ಜನ್ಮದಲ್ಲೇ ಗೋಸುಂಬೆ ಆಗಿಬಿಟ್ಟ. ಗೋಸುಂಬೆಯಾಗಿ ಹೋಗಿ ಹಳ್ಳದಲ್ಲಿ ಸೇರ್ಕೊಂಡ್ಬಿಟ್ಟ. ಅದನ್ನ ಈ ಕಥೆ, ಈ ರಾಮಾಯಣದ ಈ ಕಥೆ ಏನಿತ್ತು, ಆವಾಗ ಹರಿವಂಶ ಮತ್ತು ಭಾಗವತದ ಕಥೆಯನ್ನು ಮಿಶ್ರಣ ಮಾಡಿ ಹೇಳುವಾಗ ಹೇಳಿದ್ದೆ. ಈಗ ರಾಮಾಯಣ ಕಥೆಯನ್ನು ಹೇಳುವಾಗ ಹರಿವಂಶದಲ್ಲಿ ಅಲ್ಲಿ ಏನು ಬಂದಿತ್ತು ಅಂತ ಕೂಡ ಸ್ವಲ್ಪ ನೆನಪು ಮಾಡಿಕೊಳ್ಳೋದು ಒಳ್ಳೆಯದು. ಈ ಕೃಷ್ಣನ ಮಕ್ಕಳು ಸಾಂಬ, ಪ್ರದ್ಯುಮ್ನ, ಚಾರು, ಭಾನು ಮೊದಲಾದವರೆಲ್ಲ ದ್ವಾರಕಾಪಟ್ಟಣದ ಒಂದು ಉಪವನಕ್ಕೆ ಹೋದ್ರಂತೆ ವಿಹಾರಕ್ಕಾಗಿ. ಅದು ಭಾಗವತದ 10ನೇ ಸ್ಕಂದದ 64ನೇ ಅಧ್ಯಾಯ ಕಥೆ. ಅವರು ನೀರನ್ನು ಹುಡುಕಾಡಿಕೊಂಡು ಒಂದು ಬಾವಿಗೆ ಬಂದರು. ಆ ಬಾವಿಯಲ್ಲಿ ಹುಡುಕಾಡುವಾಗ ನೀರು ಸಿಗಲಿಲ್ಲ. ಒಳಗೊಂದು ಪ್ರಾಣಿ ಬಿದ್ದಿತ್ತು. ಅದು ಎಂಥ ಪ್ರಾಣಿ ಅಂದರೆ ಬೆಟ್ಟದಂತ ಹೆಂಟೆ ಗೊತ್ತ ಅಂತ, ಸಣ್ಣ ಸಣ್ಣ ಪುಟ್ಟದಲ್ಲ ಅದು. ಅದನ್ನು ಮೇಲೆ ಎತ್ತಿಸ್ಲಿಕ್ಕೆ ಅವರು ಪ್ರಯತ್ನ ಪಟ್ಟರು. ಅದು ಅಲುಗಾಡಲೇ ಇಲ್ಲ. ನೂಲಿನ ಹಗ್ಗ, ಚರ್ಮದ ಹಗ್ಗ ಇತ್ಯಾದಿಗಳನ್ನು ಪ್ರಯತ್ನ ಪಟ್ಟರು, ಆಗಲಿಲ್ಲ. ಅವರು ಹೋಗಿ ಕೃಷ್ಣನಿಗೆ ಅದನ್ನು ವರದಿ ಮಾಡಿದರು. ಕೃಷ್ಣ ಅಲ್ಲಿಗೆ ಬಂದ, ಲೀಲಾಜಾಲವಾಗಿ ಎಡಗೈಯಿಂದ ಅದನ್ನು ಮೇಲೆತ್ತಿಬಿಟ್ಟ. ಕೃಷ್ಣನ ಕರಕಮಲದ ಸ್ಪರ್ಶ ಆದ ಕೂಡಲೇ ಆ ಹೆಂಟೆಗೊದ್ದರ ವಿಚಿತ್ರವಾದ ರೂಪ ಹೋಗಿ ಅದಕ್ಕೆ ದೇವತೆಯ ರೂಪ ಬಂದ್ಬಿಡ್ತು. ಬಂಗಾರದಂತೆ ಹೊಳೆಯುವ ರೂಪ ಅದ್ರದ್ದು. ಕೃಷ್ಣನಿಗೆ ಅದು ಗೊತ್ತಿತ್ತು ಇದು ಯಾರು ಅಂತ ಹೇಳಿ. ಆದರೂ ಅವನೇ ಕೇಳಿದಂತ, ನೀನು ಯಾರು ಅಂತ ಅವನನ್ನು ಕೇಳಿದ. ಇಂಥ ಮಹನೀಯ ಇದ್ದಿರ್ಬೇಕು ನೀನು, ಆಗ ಇಂಥ ರೂಪ ಬಂತೇಕೆ, ಅದೊಂದು ಬಾರಿ ವಿವರವಾಗಿ ಹೇಳು. ಆಗ ಅವನು ಹೇಳಿದ,
ಇಕ್ಷ್ವಾಕು ವಂಶೀಯನಾದಂಥ ಮೃಗ ನಾನು ಅಂತ ಅವನು ತನ್ನ ಕಥೆಯನ್ನು ವಿಸ್ತಾರವಾಗಿ ಹೇಳಿದ. ಸೂರ್ಯವಂಶದ್ದೇ ರಾಜ ಅವನು. ಈ ರಾಮಾಯಣದಲ್ಲಿ ಭೂಮಂಡಲದಲ್ಲಿ ಮೃಗ ಅಂತ ಒಬ್ಬ ರಾಜ ಇದ್ದಂತ ಇಷ್ಟೇ ಬಂತು, ಇಕ್ಷ್ವಾಕು ವಂಶೀಯ ಅಂತ ಬಂದಿರಲಿಲ್ಲ ಅಲ್ಲಿ. ಅವನು ಸೂರ್ಯವಂಶದ್ದೇ ರಾಜ, ರಾಮನ ಮೂಲ ಪುರುಷನೇ ಆತ ಒಬ್ಬ. ಸಮಸ್ತ ಪ್ರಾಣಿಗಳಿಗೂ ಆತ್ಮಸಾಕ್ಷಿ ನೀನು, ನಿನ್ನ ನನ್ನ ಹೆಸರು ಗೊತ್ತಿಲ್ಲದೆ ಇರ್ತದೇನೋ ಅಂದ ಅವನು ಆ ರಾಜ. ಹೇಳ್ತೇನೆ ಕೇಳಿ ನನ್ನ ವೃತ್ತಾಂತವನ್ನು. ಭೂಮಿಯ ಮೇಲೆ ಮರಳಿನ ಕಣ ಎಷ್ಟಿವೆಯೋ, ಆಕಾಶದಲ್ಲಿ ನಕ್ಷತ್ರಗಳು ಎಷ್ಟಿವೆಯೋ, ಮಳೆಯಲ್ಲಿ ನೀರಿನ ಹನಿ ಎಷ್ಟಿವೆಯೋ ಅಷ್ಟು ಗೋವುಗಳನ್ನು ನಾನು ದಾನ ಮಾಡಿದ್ದೆ ಅಂತ ಪುಣ್ಯದ ಕೆಲಸ ನಂದು. ಅದು ಏನಂತ ಬರಡು ಹಸುಗಳನ್ನು ಕೊಡುವವನಲ್ಲ, ಹಾಲು ಕೊಡ್ತಿದ್ದಂಥ ಎಳೆಯ ಪ್ರಾಯದ ಗೋವುಗಳನ್ನು ಕೊಡ್ತಿದ್ದೆ. ಕೊಂಬುಗಳಿಗೆ ಚಿನ್ನದ ಅಲಂಕಾರ ಇರ್ತಿತ್ತು, ಗೊರಸುಗಳಿಗೆ ಬೆಳ್ಳಿಯ ಕವಚ ಇರ್ತಿತ್ತು. ಮತ್ತು ಆ ದಾನಗಳನ್ನು ಕೊಡುವಾಗ ಯಾರ್ದೋ ಮೇಲೆ ದಬ್ಬಾಳಿಕೆ ಮಾಡಿ ಆ ಗೋವುಗಳನ್ನು ಎಳೆದುಕೊಂಡು ಬಂದು ಮತ್ತೊಬ್ಬರಿಗೆ ದಾನ ಕೊಡ್ತಿರ್ಲಿಲ್ಲ. ನಾನು ನ್ಯಾಯಯುತವಾದ ಮಾತಿನಿಂದ ಅನುಸರಣೆ ಮಾಡಿರ್ತಿದ್ದೆ. ಅದು ನನ್ನ ಮಹತ್ವ. ಅದನ್ನು ಎಂಥ ಬ್ರಾಹ್ಮಣರಿಗೆ ದಾನ ಮಾಡ್ತಿದ್ದೆ ಅಂದರೆ, ಯುವಕರಾದಂಥ ಸದ್ಗುಣಶೀಲರಾದಂಥ ಸಂಸಾರವನ್ನು ನಿರ್ವಹಣೆ ಮಾಡಲಿಕ್ಕೆ ಆಗದೆ ಕಷ್ಟಪಡ್ತಿದ್ದಂಥ ಬ್ರಾಹ್ಮಣರಿಗೆ ದಾನ ಮಾಡ್ತಿದ್ದೆ. ಅದು ಹುಡುಕ್ಬೇಕು, ಸತ್ಪಾತ್ರ ದಾನ ಮಾಡಬೇಕು ಅಂತಿದೆಯಲ್ಲ. ಕೆಲವೊಂದ್ಸರಿ ನಾವೇನು ಮಾಡ್ತೀವಿ ಅಂದರೆ, ಸತ್ಪಾತ್ರರೇ ಆಗಿರ್ತಾರೆ, ಆದರೆ ಬೇಕಾದಷ್ಟು ಅನುಕೂಲಸ್ಥರಿರ್ತಾರೆ, ಅಂಥವ್ರು ತೊಗೊಂಡೋಗಿ ದಾನ ಮಾಡಿಬಿಡ್ತೀವಿ. ಒಳ್ಳೇದೇ, ಕೆಟ್ಟದೇನಲ್ಲ. ಆದರೆ ಅವ್ರು ದೊಡ್ಡ ಪಂಡಿತರಾಗಿರ್ತಾರೆ, ಜ್ಞಾನಿಗಳಾಗಿರ್ತಾರೆ, ಅವ್ರಿಗೆ ಬೇಕಾದಷ್ಟು ಸಮಾಜ ಕೊಟ್ಟಿರ್ತದೆ, ಪೀಠಾಧಿಪತಿಗಳೆಲ್ಲ ಕೊಟ್ಟಿರ್ತಾರೆ. ಅಂಥದ್ರಲ್ಲಿ ಕೆಲವರು ಯಾರು ಇನ್ನೂ ಯುವಕರಾಗಿರ್ತಾರೆ, ಅವರು ಸಮಾಜದ ಕಣ್ಣಿಗೆ ಅಷ್ಟು ಬಿದ್ದಿರೋದಿಲ್ಲ, ಸಂಸಾರದ ನಿರ್ವಹಣೆಗೆ ಯಾರು ಕಷ್ಟಪಡ್ತಿರ್ತಾರೆ, ಅವ್ರಿಗೆ ಕೊಡೋದು ಉಚಿತವಾಗಿ ಕಾಣಿಸ್ತದೆ. ಸಂಸಾರವನ್ನು ನಿರ್ವಹಿಸಲಾರದೆ ಕಷ್ಟಪಡುವಂಥವ್ರು, ಅದಾಂಬಿಕರಾದವರು, ಪ್ರದರ್ಶನವಿಲ್ಲ, ವೇದಾಧ್ಯಯನಶೀಲರು, ಶಿಷ್ಯರಿಗೆ ಪಾಠವನ್ನು ಹೇಳುವಂಥ ಬ್ರಾಹ್ಮಣರು, ಚಿನ್ನ, ಮನೆ, ಕುದುರೆ, ಆನೆ ಇವೆಲ್ಲದರ ಸಮೇತವಾಗಿ ದಾನ ಮಾಡ್ತಿದ್ದೆ. ಅದರ ನಂತರ ನಡೆದ ಕಥೆ ಏನು, ಇದೇ ಕಥೆ. ಒಮ್ಮೆ ದಾನ ಮಾಡುವಾಗ ಬೇರೆ ಯಾರಿಗೋ ಸೇರಿದ ಆಟೋದು ನನ್ನ ಗುಂಪಿನಲ್ಲಿ ಸೇರ್ಕೊಳ್ತು. ನಾನು ಅದನ್ನು ಮತ್ತೊಬ್ಬರಿಗೆ ದಾನ ಮಾಡಿಬಿಟ್ಟೆ. ನನ್ನಿಂದ ದಾನವನ್ನು ಸ್ವೀಕಾರ ಮಾಡಿದ ಬ್ರಾಹ್ಮಣ ಅವನು ಹೊಡ್ಕೊಂಡು ಹೋದ. ಆ ಮೊದಲನೆಯ ಮಾಲೀಕ ಬೆನ್ನತ್ತಿ ಬಂದ. ಈಗ ಪರಿಸ್ಥಿತಿ ಆಯಿತು. ಅವರಿಬ್ಬರು ನನ್ನ ಬಳಿಗೆ ಬಂದರು. ಎರಡನೇ ಅವನು ಹೇಳಿದ, ನನಗೆ ಈಗ ತಾನೇ ನಿನಗೆ ಈಗ ದಾನ ಮಾಡಿದ್ದೆ. ಆದರೆ ಮೊದಲನೇ ಅವನು ಇನ್ನೊಬ್ಬ ಬಂದಿದ್ದಾನಲ್ಲ, ಇನ್ನೊಬ್ಬ ಇದು ನನ್ನ ಹಸು ಅಂತ ವ್ಯಾಜ್ಯ ಮಾಡ್ತಿದ್ದಾನೆ. ಈ ಎರಡನೇ ಬ್ರಾಹ್ಮಣ ಹೇಳುವ ಸಂಗತಿ ಏನಾದರೂ ಸತ್ಯ ಆದರೆ, ಈ ಹೇಳಿದೆ ಸತ್ಯವೇ ಆಗಿದ್ದಿರ್ಬೇಕು, ಯಾಕಂದ್ರೆ ಅವನು ಸುಳ್ಳು ಮಾತಾಡುವವನಲ್ಲ. ಅವನು ಬ್ರಾಹ್ಮಣ ಹೇಳುವುದು ಸತ್ಯವಾದರೆ ನೀನು ಅವನ ಹಸುವನ್ನು ಕದ್ದು ನನಗೆ ದಾನ ಮಾಡಿರ್ಬೇಕು. ಇದ್ದಾರಂತಾರೆ ಶಾಲಿಗ್ರಾಮಗಳನ್ನು ಕದಿಯೋರು, ಆಮೇಲೆ ಚಕ್ರಾಂಕಿತಗಳನ್ನು ಕದಿಯೋರು, ಪುಸ್ತಕಗಳನ್ನು ಕದಿಯೋರು, ಇಂಥವ್ರನ್ನ ಇರ್ತಾರೆ ಸಮಾಜದಲ್ಲಿ. ತಿಳ್ಕೊಳ್ಬೇಕು ನಾವು ಇದನ್ನೆಲ್ಲ ಕಥೆ ಕೇಳುವಾಗ. ಸುಮ್ಮನೆ ಪ್ರಾಸಂಗಿಕವಾಗಿ ಹೇಳಿದಾಗ ಯಾರನ್ನೂ ಉದ್ದೇಶ ಇಟ್ಕೊಂಡು ಹೇಳೋದು ಉದ್ದೇಶ ಆಗಿರಲಿಲ್ಲ. ಇಂಥದ್ದೆಲ್ಲ ಇರ್ತದೆ ಅನ್ನೋ ಕಾರಣಕ್ಕಾಗಿ ಹೇಳಿದೆ. ಪುಣ್ಯ ಕಾರ್ಯ ಮಾಡ್ತೀವಿ, ಶಾಲಿಗ್ರಾಮ ಕದ್ದು, ಚಕ್ರಾಂಕಿತ ಕದ್ದು, ಪುಸ್ತಕಗಳನ್ನು ಕದ್ದು ನಾವು ಪೂಜೆನೇ ಮಾಡ್ತೀವಲ್ಲ, ಪುಣ್ಯ ಕಾರ್ಯನೇ ಮಾಡ್ತೀವಲ್ಲ ಅಂತಾರೆ. ಬೇರೆ ಯಾವುದೋ ಮನೆಗಳಿಂದ ಹೂಗಳನ್ನು ಕದ್ದು ತಾವು ಪೂಜೆ ಮಾಡ್ತಿರ್ತಾರೆ. ಕದ್ದು ಹೂಗಳನ್ನು ಪೂಜೆ ಮಾಡಬಾರ್ದು ಅಂತಲೇ ಹೇಳ್ತಿರ್ತಾರೆ. ಇದು ಗಮನಿಸಬೇಕು. ಕಳವು ಯಾವತ್ತೂ ಕಳ್ತನವೇ. ಬ್ರಾಹ್ಮಣನಿಗೆ ಕಳ್ತನ ಮಾಡಲಿಕ್ಕೆ ಅನುಕೂಲ ಒಂದು ಸಮ್ಮತಿ ಇದೆ ಶಾಸ್ತ್ರದಲ್ಲಿ. ಅದೆಲ್ಲ ಒಂದು ಕಡೆ ಓದಿದ್ದೆ, ಮತ್ತೊಂದು ಕಡೆ ಎಲ್ಲ ಮಹಾಭಾರತದಲ್ಲಿ ಬಂದರೆ ಹೇಳ್ತಾನೆ. ತೀರಾ ಹೊಟ್ಟೆಗಿಲ್ಲದೆ ಇದ್ದಾಗ ಕಳ್ತನ ಮಾಡ್ಬೋದು ಅಂತಿದೆ. ಅಂಥ ಪರಿಸ್ಥಿತಿ ನಮಗೇನು ಬಂದಿಲ್ಲ. ಅದು ಸ್ವಲ್ಪ ಕಳ್ತನಕ್ಕೆ ಎಲ್ಲಾದರೂ ಸ್ವಲ್ಪ ಕೈ ಹೋಗ್ಬಿಟ್ಟಿರ್ತೀವಿ. ಕದ್ದು ದಾನ ಮಾಡಿದ್ವಿ ಅಂತ ಆ ಹಸುವಿನ ಒಡೆಯ ತನ್ನ ವಾದ ಮುಂದಿಟ್ಟುಬಿಟ್ಟ ನ್ಯಾಯಾಲಯದಲ್ಲಿ. ಅವರಿಬ್ಬರು ಮಾಲಿಕೆ ನನ್ನ ಬುದ್ಧಿಗೆ ಭ್ರಮಣೆ ಬರುವಂತಾಯ್ತು. ಈ ರಾಜ ಏನು ಮಾಡಬೇಕು ಇಂಥ ಪರಿಸ್ಥಿತಿಯಲ್ಲಿ? ಈ ಕಡೆ ನಾನು ದಾನ ತಗೊಂಡಿದ್ದೇನೆ ಅಂತ ಇವನಂತಾನೆ, ಈ ನನ್ನ ಹಸು ನೀನು ಕರೆದಿದ್ದೀನಿ ಅಂತ ಇವನಂತಾನೆ. ಅವರಿಬ್ಬರಿಗೆ ಹೇಳಿದೆ, ಗವಾಂ ಲಕ್ಷಂ ಪ್ರಕೃಷ್ಟಾನಾಂ ದಾಸ್ಯಾನ್ಮೇಷ ಪ್ರದೀಯತಾಂ. ಇದು ಮಹಾಭಾರತ, ಇದು ರಾಮಾಯಣದಲ್ಲಿ ಬರಲಿಲ್ಲ. ಇದು ಆಯ್ತಪ್ಪ, ನೀವಿಬ್ರು ಸಮಾಧಾನ ಮಾಡ್ಕೊಳ್ಳಿ. ನೀವಿಬ್ರು ಒಂದು ಕಾಂಪನ್ಸೇಷನ್ ಪರಿಹಾರಕ್ಕೆ ತಯಾರಾಗಿ ಬನ್ನಿ, ಮುಂದೆ ಬನ್ನಿ, ನಾನು ಪರಿಹಾರ ಕೊಡ್ತೇನೆ. ಅದೇನೆಂದರೆ ಈ ಗೋವಿನ ಬದಲಾಗಿ 1 ಲಕ್ಷ ಗೋ ಕೊಡ್ತೇನೆ. ಯಾರು ಬಿಟ್ಕೊಳ್ಳಿಕ್ಕೆ ತಯಾರಿದ್ದೀರಿ ಹೇಳಿ. ಮೊದಲಿನ ಮಾಲೀಕ ಆದರೂ ತಯಾರಾಗಲಿ, ಎರಡನೇ ಮಾಲೀಕ ಆದರೂ ತಯಾರಾಗಲಿ. ಅನ್ನಲಿಲ್ಲ, ಅದೇ ಸಮಸ್ಯೆ. ಈ ಹಸುವನ್ನು ನನಗೆ ಕೊಟ್ಟುಬಿಡಿ ಅಂತ.
ನಾನು ನಿಮ್ಮ ಸೇವಕ, ಅಜ್ಞಾನದಿಂದ ತಪ್ಪು ಮಾಡಿದ. ಅಂಥ ಮನುಷ್ಯ ಹೇಗೆ ಬದುಕಬೇಕು ಅಂತಂದರೆ, ನೀವು ಇನ್ನೊಬ್ಬರ ಕಿಸೆಗೆ ಕೈ ಹಾಕಿ ಕಳ್ತನ ಮಾಡುವಂಥ ಕಾಲದಲ್ಲಿ ನಾವು ಇವತ್ತು ಬದುಕಿದ್ದೇವೆ. ಹಾಗಾಗಿ ನಮ್ಗೆ ಇವತ್ತು ಈ ಕಳ್ತನ ಮಾಡಬಾರ್ದು, ಪರಸ್ಪರ ಅಪಹಾರ ಮಾಡಬಾರ್ದು ಅಂತ ನಮ್ಮ ತಲೆಗೆ ಹೋಗ್ತಿಲ್ಲ. ಯಾಕೆಂದರೆ ಕಿಸೆಗಳ ನಡುವೆ ಬದುಕಿದ್ದೇವೆ. ಇಂಥದ್ರಲ್ಲಿ ಗೊತ್ತಾಗದೇ ಆದಂಥ ಅಪರಾಧ ಇದು. ಅವನೆಂದೂ ಅಪರಾಧ ಮಾಡ್ತಿರ್ಲಿಲ್ಲ. ಮಹಾರಾಜ ಅವನು, ಅಂತಿಂಥ ಮಹಾರಾಜ ಅಲ್ಲ ಅವನು. ಅವನ ವಂಶದಲ್ಲಿ ರಾಮ ಹುಟ್ಟಿ ಬರಬೇಕು ಅಂದ್ರೆ ಅಂಥ ಸಾಧಾರಣ ಮಹಾರಾಜ ಅಲ್ಲ ಅವನು. ಅಂತಹ ಮಹಾರಾಜ ಜೀವಮಾನದಲ್ಲಿ ಎಂದೂ ಯಾವ ಅನ್ಯಾಯವೂ ಮಾಡದೆ ಹಸುಗಳನ್ನು ಸಂಪಾದನೆ ಮಾಡಿ ಅವನು ಬೇರೆಯವರಿಗೆ ದಾನ ಮಾಡ್ತಿದ್ದವನು. ಅಂಥವ್ನ ಕೈಯಿಂದ ಈ ಅಪರಾಧ ಆಗಬೇಕಾದ್ರೆ, ಅದರಿಂದ ಅವನು ದುಷ್ಪರಿಣಾಮವನ್ನು ಅನುಭವಿಸಬೇಕಾದ್ರೆ ಅಪರಾಧವೇ ಅದು. ಈ ತಿಳಿದೇ ಮಾಡಿ ಅಂತ ಅದರ ಸೂಚನೆ. ಅಜ್ಞಾನದಿಂದ ಮಾಡಿದ್ದೇನೆ, ಕೃಪೆ ತೋರಿ, ಘೋರವಾದ ನರಕದಲ್ಲಿ ಬೀಳುವವನಿದ್ದೇನೆ, ನನ್ನ ಕಾಪಾಡಿ ಅಂತ ಬೇಡ್ಕೊಂಡ. ಅವರಿಬ್ಬರು ಬುಡಪಟ್ಟಿ ಒಪ್ಪಲಿಲ್ಲ. ಅವರು ನಮ್ಗೆ ಅದೇ ಹಸು ಬೇಕು ಅಂದ್ಬಿಟ್ರು. ಲಕ್ಷ ಗೋವು ಬೇಡ, ನನಗೆ ಅದೇ ಗೋವು ಬೇಕು ಅಂದ್ಬಿಟ್ರು. ಈ ಹಸು ನನಗೆ ಬೇಡ, ಆದರೆ ನನಗೆ ಆ ಲಕ್ಷ ಗೋವು ಬೇಡ, ಮತ್ತೇನೋ ಬೇಡ, ಇನ್ನೇನು ಬೇರೆ ಯಾವುದನ್ನು ತಗೊಳ್ಳೋದಿಲ್ಲ ಅಂದ್ಬಿಟ್ಟ ಅವನು. ಆ ಮಾಲೀಕ ಭೂಮಿನೇ ಕೊಟ್ಟರು ಬೇಡ ಅಂತಿದ್ದೆ ನಾನು. ಅಂದರೆ ಅದು ಎರಡನೇವನು ಏನು ಮಾಡಿದ, 1 ಲಕ್ಷ ಅಲ್ಲ, ಅದರ ಮೇಲೆ 10,000 ಕೊಟ್ಟು ನನಗೆ ಬೇಡ ಅಂತ. 1 ಲಕ್ಷ ಗೋವು ಕೊಟ್ಟು ಅದ್ರ ಮೇಲೆ ಮತ್ತಷ್ಟು ಪರಿಹಾರ ಬೇಕು ಅಂತ ಹೇಳಿ 10,000 ಗೋವು ಅದ್ರ ಮೇಲೆ ಕೊಟ್ಟರೆ ಅದೂ ಬೇಡ ಅಂದ್ಬಿಟ್ಟೆ. ಹೊರಟೋಗ್ಬಿಟ್ರು ಇಬ್ರು. ಅಂದರೆ ಅವ್ರು ಯಾಕೆ ಹೋದರು, ಅವ್ರಿಗೆ ಪಾಪ ಈ ರಾಜನ ಕಡೆಯಿಂದ 1 ಲಕ್ಷ ಗೋವುಗಳನ್ನು ತೊಗೊಂಡು ಅವನ್ನ ಕ್ಷಮಿಸಿ ಹೋಗ್ಬೋದಿತ್ತು ಅವರು. ಅಂಥ ಕ್ಷಮಾಗುಣವಂತರೇ ಹಾಗಿರ್ಬೇಕು ಬ್ರಾಹ್ಮಣರು. ಅವ್ರು ಹೋಗಲಿಲ್ಲ ಯಾಕೆ ಅಂತ ಜಗತ್ತಿಗೆ ತಿಳಿಸ್ಬೇಕಾಗಿತ್ತು. ನೀವು ಮಾಡೋ ಅಪರಾಧ ತಿಳಿದಾದ್ರೂ ಮಾಡಿ, ತಿಳಿದಾದ್ರೂ ಮಾಡಿ, ಕಿಸೆಗಳ್ಳತನ ಎಂದೂ ಮಾಡಬೇಡಿ, ಬೇರೆಯವ್ರ ಮನೆ ಕನ್ನ ಹಾಕಬೇಡಿ ಅಂತ ಅವರು ಜಗತ್ತಿಗೆ ತಿಳಿಸ್ಬೇಕಾಗಿತ್ತು. ಹಾಗೆ ಮಾಡಿದರೆ ಅದಕ್ಕೆ ಏನು ದುಷ್ಪರಿಣಾಮ ರಾಜನಿಗೆ ಆಗುತ್ತೆ ಅಂತ ತಿಳಿಸ್ಬೇಕಾಗಿತ್ತು ಅವರು. 1 ಲಕ್ಷ ಗೋವುಗಳನ್ನು ತೊಗೊಂಡು ಅಥವಾ 1 ಲಕ್ಷ ಪ್ಲಸ್ 10 ತೊಗೊಂಡು ಮನೆಗೆ ಹೋಗಿಬಿಟ್ಟಿದ್ರೆ ರಾಜ ಬದುಕುಳಿತಿದ್ದ. ಅವನಿಗೆ ಆಗೋ ದುಷ್ಪರಿಣಾಮ ಜಗತ್ತಿಗೆ ತಿಳಿತಿರ್ಲಿಲ್ಲ. ನಮ್ಮಂಥವ್ರಿಗೆ ಕಿಸೆಗಳಿಗೆ ಅದು ಈ ಕಥೆಗೆ ಗೊತ್ತಾಗ್ತಿರ್ಲಿಲ್ಲ. ಅದಂತೂ ಏನಾದ್ರು ಒಂದು ಅನ್ಯಾಯ ಮಾಡಿ ಅದಕ್ಕೊಂದು ಮೇಲೊಂದು ಪರಿಹಾರಾರ್ಥವಾಗಿ ಒಂದು ಶಾಂತಿ ಮಾಡಿಸಿ ಪಾರಾಗಿ ಬಿಡ್ಬೋದು ಅಂತ ಜನ ತಿಳ್ಕೊತಿದ್ರು. ಹಾಗಿದ್ದಾರೆ, ಹಾಗೆ ಹೇಳಿ ಪುರೋಹಿತರು ಇದ್ದಾರೆ, ಯಜಮಾನರು ಇದ್ದಾರೆ, ಹಾಗಿರ್ತಾರೆ. ಅವರು ಮಾಡಬೇಕಂತ ಕೆಲವು ಕಡೆ ಅಂತೂ ಕೆಲವು ಅದನ್ನ ಬಹಳಷ್ಟು ವಿಸ್ತಾರವಾಗಿ ನಾನು ಹೇಳಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಈಗ ಯಾರ ಮೇಲಾದರೂ ಅನ್ಯಾಯ ಮಾಡಿದ್ರೆ, ಅತ್ಯಾಚಾರ ಮಾಡಿದ್ರೆ ಅದಕ್ಕೊಂದಿಷ್ಟು ದುಡ್ಡು ಕೊಟ್ಬಿಡಿ ಅಂತ ಹೇಳುವವರು ಇದ್ದಾರೆ ಈಗಿನ ಕಾಲದಲ್ಲಿ. ಇಲ್ಲಿ ಇರ್ಬೋದು, ಮತ್ತೊಂದು ಕಡೆ ಇರ್ತಾರೆ. ಇಂಥವರೆಲ್ಲ ಇದ್ದಾರೆ, ಅದು ಸಮ್ಮತಿ ಇರ್ತದೆ. ಪಂಚರು ಅಂತ ಅನ್ಸ್ಕೊಂಡು ಅವ್ರು ಕೂತವರು ಆಯ್ತು ಅನ್ಯಾಯ ಮಾಡಿದ್ದೆಲ್ಲ ಇಷ್ಟು ದುಡ್ಡು ಕೊಟ್ಟುಬಿಡು, ಅದೆಲ್ಲ ಬಗೆಹರಿದು ಬಿಡ್ತದೆ ಅಂತಾರೆ. ಆ ಕೇಳೋರು ಹಾಗಾಗಿ ನಮ್ದೆಲ್ಲ ಬಗೆಹರಿದ್ರೆ ಸಾಕು ಅಂತ ತಿಳ್ಕೊಂಡು ಕೊಟ್ಟು ಹೋಗಿಬಿಡ್ತಾರೆ. ಅಂತೂ ಅಂಥ ಪುರೋಹಿತರು, ಅಂಥ ಯಜಮಾನರು, ಅಂಥ ಪಂಚರು, ಅಂಥ ಜನರು ಎಲ್ಲ ಈಗಿನ ಕಾಲಕ್ಕೂ ಇರ್ತಾರೆ, ಯಾವ ಕಾಲಕ್ಕೂ ಇರ್ತಾರೆ. ಅದನ್ನ ಅವರು ಅದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ಆ ಬ್ರಾಹ್ಮಣರು. ಅದಕ್ಕಾಗಿ ಅವ್ರು ಅಷ್ಟು ಕಠೋರವಾಗಿ ನಿಂತರು. ಅವರು ಒಪ್ಕೊಂಡು ಹೋಗಿಬಿಟ್ರೆ ಎಲ್ಲ ಬಗೆಹರಿದು ಹೋಗ್ತಿತ್ತು. ಮಾಡಿ ಅವನು ಅನುಭವಿಸಿ ತೋರಿಸ್ಲಿ ಆ ರಾಜ ಅಂತಿತ್ತು ಅವ್ರಿಗೆ. ರಾಜನ ಅನ್ಯಾಯಕ್ಕೆ ಅವ್ರು ಶಾಮೀಲಾಗಲಿಲ್ಲ. 10 ಲಕ್ಷದ ಗೋವಿನ ಆ 1 ಲಕ್ಷ ಗೋವಿನ ಆಸೆಗೆ ಅವ್ರು ಬಲಿ ಬೀಳ್ಬೋದಿತ್ತು. ಅವ್ರು ಎಂಥವ್ರು ಬದುಕಿದ್ರು ನಾವು ನೋಡ್ಬೇಕು ಅಂತಾರೆ. ಅಂಥ ಕಾಲಕ್ಕೆ ಅವ್ರು ಬದುಕಿದ್ರು. ಆ ರಾಜನು ಆ ಪಾಪಕ್ಕೆ ಅವನು ತಯಾರಾಗಿದ್ದ, ಪರಿಣಾಮ ತಯಾರಾಗಿದ್ದ. ಹಲವಾರು ವರ್ಷ ಬದುಕಿದೆ. ಪ್ರಾಣಿ ಸಾಧಾರಣವಾಗಿ ಮರಣ ನನಗೆ ಬಂತು. ಇಲ್ಲಿ ನೋಡಿ, ಮರಣ ಬಂದ ಮೇಲೆ ಮುಂದಿನ ಜನ್ಮದಲ್ಲಿ ಆ ಹೆಂಟೆಗೆ ಓದದ ಜನ್ಮ ಇವನಿಗೆ, ಈ ರಾಜನಿಗೆ, ಭಾಗವತದ ಪ್ರಕಾರ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಆವಾಗಲೇ ಬಂತು. ಅಂತೂ ಇದನ್ನು ಕಲ್ಪಭೇದೇನೋ ಹೊಂದಾಣಿಕೆ ಮಾಡ್ಕೊಳ್ಬಹುದು. ಹೋದೆ, ಯಮನ ಮುಂದೆ ತೊಗೊಂಡು ಹೋದ್ರು, ನನ್ನ ಬಿಡಲಿಲ್ಲ. ಏನು ರಾಜ ಆದೇನು, ಅಲ್ಲಿ ಹೋಗಲೇಬೇಕು ಮೊದಲು. ಇದನ್ನು ನೋಡ್ಬೇಕು ನಾವು ಒಂದೊಂದು ಸರಿ. ಯಮ ಕೇಳಿದ್ನಂತೆ, ಮಹಾರಾಜನೇ ಬೇಕಾಷ್ಟು ಪಾಪ ಮಾಡಿದ್ದಿ, ಎಷ್ಟೇ ಪುಣ್ಯ ಮಾಡಿದ್ರು ಪಾಪನೂ ಮಾಡಿದ್ದಿ. ಪಾಪದ ಫಲವಾಗಿ ಆ ಪಾಪವನ್ನು ಮೊದಲು ಅನುಭವಿಸಿ ಆಮೇಲೆ ಸುಖ ಅನುಭವಿಸಬೇಕು ಅಂತ ಅಪೇಕ್ಷೆ ಪಡ್ತೀಯೋ, ಅಥವಾ ಸುಖ ಅನುಭವಿಸಿ ಆಮೇಲೆ ಪಾಪಕ್ಕೆ ಹೋಗಬೇಕು ಅಂತ ನೀವು ಹಾತೊರಿತಾ ಇದೆಯೋ, ಏನು ಮಾಡ್ತೀವಿ ಹೇಳು ಅಂತ ಕೇಳಿದ. ಯಾಕೆಂದರೆ ನೀನು ಪಾಪ ಮಾಡಿದ್ದಿ ಹೌದು, ಆದರೆ ಪುಣ್ಯನೂ ನೀನು ಕಡಿಮೆ ಮಾಡಿಲ್ಲ. ಆ ಪುಣ್ಯದ ಫಲವಾಗಿ, ದಾನದ ಫಲವಾಗಿ, ಧರ್ಮದ ಫಲವಾಗಿ ಅನಂತವಾದಂತಹ ತೇಜೋಮಯವಾದಂಥ ಲೋಕಗಳು ನಿನಗೆ ಕಾದಿವೆ. ನೀನು ಯಾವ್ದು ತಯಾರಾಗಿದ್ದಿ ಹೇಳು ಅಂದ. ನನಗಿದನ್ನು ಓದುವಾಗ ಏನು ಅನ್ನಿಸ್ತು ಅಂದರೆ, ಆ ಒಂದು ರಾಜನ ಮುಂದೆ ವಿಕಲ್ಪವನ್ನು ಇತ್ತಲ್ಲ, ನಿನಗೆ ಯಾವ್ದು ಬೇಕು,
ಮೊದಲು ದುಃಖ ಅನುಭವಿಸಿ ಆಮೇಲೆ ಸುಖವೋ, ಮೊದಲು ಸುಖ ಅನುಭವಿಸಿ ಆಮೇಲೆ ದುಃಖವೋ ಅಂತ ರಾಜನ ಕೇಳಿದ. ಯಾಕೆಂದ್ರೆ ರಾಜ ಆ ಕೇಳಿಕೆಗೆ ಯೋಗ್ಯನಾಗಿದ್ದ. ನಮ್ಮನ್ನವರು ಅದನ್ನು ಕೇಳಲಿಕ್ಕಿಲ್ಲ, ನಡಿ ಮೊದಲನ್ನು ನರಕಕ್ಕೆ ತಗೊಂಡು ಹೋಗ್ತಾನೆ. ಆ ಕೇಳಿ ಆ ರಾಜನ ವ್ಯಕ್ತಿತ್ವ ಅಂತಾಗಿತ್ತು. ತಪ್ಪು ಮಾಡಿದ್ದ ಒಂದು ತಪ್ಪನ್ನ ಅದಕ್ಕಾಗಿ ಕೇಳಿದ ಯಮ. ಅವ್ನು ನೋಡಿ ಆ ರಾಜನ ವ್ಯಕ್ತಿತ್ವ ಎಂತಂದ್ರೆ ಮೊದಲು ಪಾಪದ ಫಲನೇ ಅನುಭವಿಸ್ತೀನಿ ಅಂತಂದ. ಇದು ನಮಗೆ ಮಾದರಿ ಆಗಬೇಕು. ನಮಗೆ ಪುಣ್ಯ ಬೇಕಾಗಿಲ್ಲ. ಸ್ವರ್ಗದಲ್ಲಿ ನೀನೇನು ನಮಗೆ ಪುಣ್ಯ ಕೊಡುವನಿದ್ದಿ, ಆ ಅಕ್ಷರೇರು ಭೋಗವೋ, ಯಾವುದು ಉದ್ಯಾನವನವೋ, ಮತ್ತು ಯಾವುದು ಉಪವನವೋ, ದೊಡ್ಡ ದೊಡ್ಡ ವೃಕ್ಷಗಳು, ಅದ್ಯಾವುದು ಬೇಡ. ನನ್ನ ಪಾಪದ ಪರಿಣಾಮವಾಗಿ ನನಗೆ ಶಿಕ್ಷೆ ಆಗಲಿ, ನನಗೆ ಆ ಪುಣ್ಯದ ಫಲವೇ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು. ಅದು ನಮಗೆ ಮಾರ್ಗ ಆಗಿರಬೇಕು. ಏಕೆಂದರೆ ಅದು ಹೀಗಿದೆ, ಕಾಮ್ಯ ಫಲ ಅಂತ ಅನ್ನೋದು ಏನಿದೆಯಲ್ಲ, ಕಾಮ್ಯ ಫಲ ಬಹಳ ಪ್ರಚಂಡವಾದದ್ದು. ಅದು ಮುಂದೆ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ಒಂದ್ಸರಿ ತಾತ್ಪರ್ಯದಲ್ಲಿ ಒಂದು ಕಡೆ ಮುಂದೆ ಶ್ರವಣ ಮಾಡೋರಿದ್ದೀವಿ. ಪಾಪ ನಿಮ್ಮನ್ನು ಹೇಗೆ ಕಟ್ಟಿ ಹಾಕ್ತದಲ್ಲ ಈ ಸಂಸಾರದಲ್ಲಿ, ಹಾಗೆ ಕಾಮ್ಯ ಫಲವನ್ನು ನಿಮ್ಮನ್ನು ಕಟ್ಟಿ ಹಾಕ್ತದೆ. ಅದಕ್ಕಾಗಿ ಹೆಚ್ಚು ಕಾಮ್ಯ ಕರ್ಮಗಳನ್ನು ಮಾಡಬಾರ್ದು ಮನುಷ್ಯ. ಯಾವುದೊಂದು ದುಷ್ಕರ್ಮವನ್ನು ಮಾಡಿದ ಕೂಡಲೇ ಆ ದುಷ್ಕರ್ಮವನ್ನು ಅನುಭವಿಸಲಿಕ್ಕಾಗಿ ಮತ್ತೆ ಜನ್ಮ ತಾಳಬೇಕು. ಅದು ಹೇಗೆ ಕಟ್ಟಿರ್ತದೋ ಹಾಗೆ ಕಾಮ್ಯ ಕರ್ಮಗಳನ್ನು ಮಾಡಿದರೆ ಮತ್ತಷ್ಟು ಜನ್ಮಗಳನ್ನು ತಾಳಿ ಜನ್ಮಗಳನ್ನು ಮುಂದುವರಿಸ್ತಾ ಹೋಗಬೇಕಾಗ್ತದೆ. ಅದಕ್ಕಾಗಿ ನಿಷ್ಕಾಮ ಕರ್ಮವನ್ನು ಮಾಡಿ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ಉಭಯ ಸುಕೃತ ದುಷ್ಟತೆ, ಸುಕೃತ ದುಷ್ಟತೆ ಎರಡನ್ನೂ ಕೂಡ ನನ್ನಲ್ಲಿ ನೀನು ಅರ್ಪಣೆ ಮಾಡು ಅಂತ ಕೃಷ್ಣ ಭಗವಂತ ಅರ್ಜುನಿಗೆ ಹೇಳ್ತಾನೆ. ಅದರ ಅರ್ಥ ಏನಂದರೆ ಕಾಮ್ಯಕರ್ಮ ಮತ್ತು ಈ ಪಾಪ ಇವೆರಡನ್ನೂ ಕೂಡ ಪರಿತ್ಯಾಗ ಮಾಡಲಿಕ್ಕೆ ಪ್ರಯತ್ನ ಪಡು ಅಂತ ಅಲ್ಲಿ ಒಂದು ಕಡೆ ಗೀತೆಯಲ್ಲಿ ಹೇಳ್ತಾನೆ. ಅಂತ ರಾಜ ತಯಾರಾಗಿದ್ದ, ಅವನು ಪಾಪಕ್ಕೆ ತಯಾರಾಗಿದ್ದ. ಯಮರಾಜ ಅಂದ್ಬಿಟ್ಟ, ಪಟ ಅಂದ, ಬಿದ್ದು ಹೋಗು ಅಂದ. ಅವನು ಹೋಗ್ಬಿಟ್ಟ, ಹೆಂಟೆಗೆ ಓದಿದ್ದು ಸರಿ ತಾಳಿ ಬಾವಿಗೆ ಹೋಗಿ ಬಿದ್ದುಬಿಟ್ಟ. ವಾಲ್ಮೀಕಿ ರಾಮಾಯಣದ ಮೃಗ ಮಹಾರಾಜನಿಗೆ ತನಗೊಂದು ಪ್ರತ್ಯೇಕ ಹಳ್ಳವನ್ನು ಏರ್ಪಡಿಸ್ಕೊಳ್ಳುವ ಸ್ವಾತಂತ್ರ್ಯ ಇತ್ತು. ಭಾಗವತ ಮಹಾರಾಜನಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಅವನು ಯಾವ ಹಳ್ಳಕ್ಕೆ ಹೋಗಿ ಬೀಳಿಸ್ತಾನೋ ಅಲ್ಲೇ ಹೋಗಿ ಬೀಳ್ಬೇಕಾಗಿತ್ತು. ಹೋಗಿ ಬಿದ್ದೇ ಬಿಟ್ಟ. ಅವನು ಕೃಷ್ಣನಿಗೆ, ನಾನೆಂಥವನು ಅಂದರೆ ನಾನೆಂದೂ ಜ್ಞಾನಿಗಳ ಮಾತನ್ನು ಮೀರಿದವನಲ್ಲ, ಅವರಿಗೆ ಸೇವಕ ನಾನು, ದಾನಿ, ಮಿಗಿಲಾಗಿ ನಿನ್ನ ಪರಮ ಭಕ್ತ. ಆದ್ದರಿಂದಾಗಿ ಈ ಕಾರಣದಿಂದಾಗಿ ಆ ಹೀನ ಜಾತಿಯಲ್ಲಿದ್ರೂ ನನಗೆ ಜನ್ಮಾಂತರ ಸ್ಮರಣೆ ಕುಂಠಿತವಾಗಲಿಲ್ಲ. ಯಾವಾಗ ನೀನು ಬರ್ತೀಯ ನಾನು ಕಾಯ್ತಿದ್ದೆ. ಸತ್ಯಂ ಕಥೆಯ ಮಮ ವಿಭೋ ಅಕ್ಷಿಪತಃ ಪರಾತ್ಮ ಯೋಗೀಶ್ವರೈ ಶ್ರುತಿದುಷಾಂ ಅಮಲಹೃದ್ ವಿಭಾವ್ಯ ಸಾಕ್ಷಾದಧೋಕ್ಷಜ ಉರು ವ್ಯಸನಾನಂದ ಬುದ್ಧೇ ಸ್ಯಾನ್ಮೇ ಅನುದೃಶ್ಯ ಇಹ ಯಸ್ಯ ಭವಾಪವರ್ಗ. ಭಗವಂತನೇ, ನೀನಂತೂ ನನ್ನ ಭಾಗಕ್ಕೆ ಪರದೈವವೇ ಆಗಿದ್ದಿ. ಮಹಾಯೋಗಿಗಳು ವೇದಾಂತದ ಜ್ಞಾನದ ಕಣ್ಣಿನಿಂದ ನಿನ್ನನ್ನು ತಮ್ಮ ಹೃದಯ ಕಮಲದಲ್ಲಿ ಧ್ಯಾನ ಮಾಡ್ತಾರೆ. ಸಾಕ್ಷಾತ್ತಾಗಿ ನನಗೆ ನೀನು ಹೇಗೆ ಕಾಣಿಸ್ಕೊಂಡೆ? ಅಂತ ಮಹನೀಯರಿಗೆ ಕಾಣಿಸ್ಕೊಳ್ಳುವಂಥ ನೀನು ನನಗೆ ಹೇಗೆ ಕಾಣಿಸ್ಕೊಂಡೆ? ಯಾಕೆಂದರೆ ನಾನು ನಾನಾ ಥರದ ವ್ಯಸನಗಳ ಮೂಲಕವಾಗಿ, ಚಟಗಳ ಮೂಲಕವಾಗಿ ಕುರುಡನಾಗಿ ಬಿಟ್ಟಿದ್ದೆ. ಹೇಳಿ ಕೇಳಿ ರಾಜ, ಭೋಗ, ವೈಭೋಗ, ಆಭೋಗ, ಆಮೋದ ಪ್ರಮೋದಗಳ ನಡುವೆ ನಾನು ಸಿಕ್ಕಿ ಬಿದ್ದುಬಿಟ್ಟಿದ್ದೆ. ಸಂಸಾರ ಸಾಗರದಿಂದ ಮುಕ್ತ ಆಗುವಂಥ ಸಂದರ್ಭ ಬಂದಾಗ ಮಾತ್ರ ನಿನ್ನ ದರ್ಶನ ಆಗ್ತದೆ. ಅದು ಸುಲಭವಾಗಿ ಆಗೋದಿಲ್ಲ. ಅದು ಮುಕ್ತ ಆಗುವ ಸಂದರ್ಭ ಅಂದರೆ ಅದನ್ನು ಹೀಗೆ ಸಿದ್ಧಾಂತ ಹೇಳ್ತದೆ. ಮುಕ್ತ ಆಗುವ ಸಂದರ್ಭ ಬರುವುದಂದ್ರೆ ನಾಳೆ ನೀವು ಮುಕ್ತರಾಗಿಬಿಡ್ತೀರಿ ಅಂತಲ್ಲ. ನಿಮ್ಮ ಪ್ರಾರಬ್ಧ ಕರ್ಮಗಳನ್ನು ಇನ್ನೂ ಅನುಭವಿಸೋದು ಬಾಕಿ ಇರ್ತದೆ. ಪರಮಾತ್ಮನ ಕಂಡ ಮೇಲೆ ಕೂಡ ಒಮ್ಮೆಲೆ ಮೋಕ್ಷಕ್ಕೆ ಹೋಗೋದಿಲ್ಲ. ಕಂಡ ಮೇಲೆ ಮತ್ತಷ್ಟು ಸಾಧನಗಳನ್ನು ಮಾಡಿ ಪ್ರಾರಬ್ಧ ಕರ್ಮಗಳನ್ನೆಲ್ಲ ಸವಿಸಿ ಮುಂದೆ ಹೋಗಬೇಕು ಮೋಕ್ಷಕ್ಕೆ. ಅದಕ್ಕಾಗಿ ಸಂಸಾರ ಸಾಗರದಿಂದ ಮುಕ್ತನಾಗುವ ಸಮಯ ಅಂದರೆ ಕೆಲವರು ಕೂಡಲೇ ಹೋಗ್ಬೋದು, ಇನ್ನು ಕೆಲವರು ಪ್ರಾರಬ್ಧ ಕರ್ಮಗಳನ್ನು ಸವಿಸಿ ಹೋಗ್ಬೋದು. ದೇವದೇವ ಜಗನ್ನಾಥ ಗೋವಿಂದ ಪುರುಷೋತ್ತಮ ನಾರಾಯಣ ಋಷಿಕೇಶ ಪುಣ್ಯಶ್ಲೋಕಾಚ್ಯುತಾವ್ಯಯ ಅನುಜಾನೀಹಿ ಮಾಂ ಕೃಷ್ಣ ಯಾಂತಂ ದೇವಗತಿಂ ಪ್ರಭೋ ಯತ್ರ ಕ್ವಾಪಿ ಸತಶ್ಚೇತೋ ಭೂಯಾನ್ಮೇ ತ್ವತ್ಪದಾಸ್ಪದಂ. ಮುಂದೆ ನಾನು ಎಲ್ಲೇ ಇದ್ರು, ಯಾವುದೇ ಯೋನಿಯಲ್ಲಿ ಹುಟ್ಟಿದ್ರು ಅಂದ. ಇನ್ನೂ ಪ್ರಾರಬ್ಧ ಕರ್ಮಗಳಿದೆ ಮುಂದಿನ. ನಿನ್ನ ಪಾದಕಮಲಗಳಲ್ಲಿ ನನ್ನ ಮನಸ್ಸು ಲೀನ ಆಗಿರುವಂತೆ ಅನುಗ್ರಹಿಸು. ನಮಸ್ತೆ ಸರ್ವಭಾವಾಯ ಬ್ರಹ್ಮಣೇ ಅನಂತಶಕ್ತಯೇ ಕೃಷ್ಣಾಯ ವಾಸುದೇವಾಯ ಯೋಗಾನಾಂ ಪತಯೇ ನಮಃ. ಹೀಗೆ ಕೃಷ್ಣನಿಗೆ ಅವನು ನಮಸ್ಕಾರ ಮಾಡಿ ತನ್ನ ಕಿರೀಟವನ್ನು ಭಗವಂತನ ಪಾದಕಮಲಗಳಿಗೆ ಮುಟ್ಟಿಸಿ ಅವನ ಅನುಮತಿಯನ್ನು ಪಡೆದುಕೊಂಡು ವಿಮಾನದಲ್ಲಿ ಕೂತ್ಕೊಂಡು ದೇವಲೋಕಕ್ಕೆ ಪ್ರಯಾಣ ಮಾಡಿಬಿಟ್ಟ.
ಕೃಷ್ಣ ಏನು ಹೇಳಿದ ಅಂತಂದರೆ ಅಲ್ಲಿದ್ದವ್ರಿಗೆ ಅದನ್ನೆಲ್ಲ ಹೇಳಿದ, ಆ ಮಹಾರಾಜನ ಉದಾಹರಣೆಯನ್ನು ಹೇಳಿದ. ಅದನ್ನು ಒಂದು ಬಾರಿ ಶ್ರವಣ ಮಾಡಿಬಿಟ್ರೆ ಒಳ್ಳೆಯದು. 64ನೇ ಅಧ್ಯಾಯದಲ್ಲಿ ಕೃಷ್ಣ ತನ್ನ ಸುತ್ತಮುತ್ತಲಿದ್ದುವಂಥ ತನ್ನ ಬಾಂಧವರಿಗೆ, ಕ್ಷತ್ರಿಯರಿಗೆ ಹೀಗೆ ಹೇಳಿದ್ದಂತೆ, ಯಾವತ್ತೂ ತಿಳ್ಕೊಂಡ್ಬಿಡೆ, ಈ ಬ್ರಾಹ್ಮಣರ ಅಂದರೆ ಜ್ಞಾನಿಗಳ ಸ್ವತ್ತೇನಿದೆ ಅದನ್ನು ನೀವು ಅರಗಿಸಿಕೊಳ್ಳಲಾರಿರಿ. ಅವರ ಮೇಲೆ ಆಕ್ರಮಣ ಮಾಡಿ ಅವ್ರಿಗೆ ಏನಾದ್ರು ತೊಂದರೆ ಕೊಟ್ಟರೆ ಅದು ನಿಮ್ಮನ್ನು ಉಳಿಸೋದಿಲ್ಲ. ಅದು ಭುಕ್ತ ಅಗ್ನೇರ್ ಮನಾಗಪಿ, ಅದು ಅಗ್ನಿಗೆ ಸಮಾನವಾದದ್ದು. ಅದು ಯಾವತ್ತೂ ನಿಮ್ಮನ್ನು ಹಾಳು ಮಾಡ್ತದೆ. ಜ್ಞಾನಿಗಳು ಅಂತ ನಾನು ಅದನ್ನು ಹೇಳಲಿಕ್ಕೆ ಕಾರಣ ಇದೆ. ಈ ಶಿವಾಜಿ ಮಹಾರಾಜನ ವಂಶಸ್ಥರಿದ್ರಲ್ಲ, ಶಿವಾಜಿ ಮಹಾರಾಜನ ಮೊಮ್ಮಗನೋ ಯಾರೋ ಒಬ್ಬ ಇದ್ದಿರಬೇಕು. ಈ ಕಡೆ ಕರ್ನಾಟಕದ ಮೇಲೆ ದಾಳಿ ಮಾಡಿ ಬಂದಾಗ ಹುಬ್ಬಳ್ಳಿಯ 3000 ಮಠದ ಮೇಲೆ ದಾಳಿ ಮಾಡಿದ ಅಂತ ಒಂದು ಇತಿಹಾಸ ಹೇಳ್ತದೆ. ಆ ಸಿದ್ಧರಿಗೆ 3000 ಮಠದ ಆಗಿನ ಕಾಲದ ಸಿದ್ಧರಿಗೆ ತೊಂದರೆ ಕೊಟ್ಟು, ಅದ್ರ ಪರಿಣಾಮವಾಗಿ ಆ ಶಿವಾಜಿ ಮಹಾರಾಜನ ಕಾಲದ ಯಾವ ವೈಭವ ಇತ್ತು, ಅದಕ್ಕೇನು ದೀಕ್ಷೆ ಇತ್ತು, ಹಿಂದೂ ಸಾಮ್ರಾಜ್ಯದ ರಕ್ಷಣೆಗಾಗಿ ಅವ್ರಿಗೇನು ದೀಕ್ಷೆ ಇತ್ತು, ಆ ದೀಕ್ಷೆ ಮುಂದಿನವ್ರಿಗೆ ಉಳಿಲಿಲ್ಲ, ಅವ್ರು ಹಾಳಾಗಿಬಿಟ್ರು. ಶಿವಾಜಿ ಮಹಾರಾಜನ ಯಾವ ಒಬ್ಬ ಮಗ ಬ್ರಾಹ್ಮಣ ಕನ್ಯೆಯೊಬ್ಬಳನ್ನ ಬಲಾತ್ಕರಿಸಿ ಆತ ಹಾಳಾಗ ಅವರ ಸೈನ್ಯ, ಮುಂದಿನ ಸೈನ್ಯ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇದ್ದಿರಬೇಕು. 3000 ಮಠದ ಸಿದ್ಧರ ದುರಾಗ್ರಹಕ್ಕೆ ಒಳಗಾಗಿ ಅವರ ಕೋಪಕ್ಕೆ ಚಿತ್ತಾಗಿ ಅವ್ರು ಧ್ವಂಸ ಆಯಿತು ಅಂತ ಇತಿಹಾಸ ಹೇಳ್ತೀವಿ. ಅದಕ್ಕಾಗಿ ಬ್ರಾಹ್ಮಣರು ಅಂತಂದರೆ ಜಾತಿಯಿಂದ ಬ್ರಾಹ್ಮಣರು ಅಂತ ಹೇಳದೇನೆ ಜ್ಞಾನಿಗಳು, ತಪಸ್ವಿಗಳು ಅಂತ ಹೇಳಲಿಕ್ಕೆ ನನಗೆ ಒಂದು ಉದ್ದೇಶ ಯಾವಾಗಲೂ. ಹೀಗಿರುವಾಗ ತಾವೇ ಈಶ್ವರರು, ತಾವೇ ಎಲ್ಲದಕ್ಕೂ ಕಾರಣರು ಅಂತ ಯಾರು ಆಡಳಿತಗಾರರು ತಿಳ್ಕೊಂಡ್ರೆ ಅವರ ಕಾರಣಕ್ಕೆ ನಾವೇನು ಹೇಳೋದಿದೆ? ನಾಹಂ ಹಾಲಾಹಲಂ ಮನ್ಯೆ ವಿಷಂ ವ್ಯಸ್ಯ ಪ್ರತಿಕ್ರಿಯಾ. ಹಾಲಾಹಲ ವಿಷ ಅಂದರೆ ಹಾಲಾಹಲ ವಿಷ ಅಲ್ಲವೇ ಅಲ್ಲ, ಅದು ಕೃಷ್ಣ ಹೇಳ್ತಾನೆ. ಇನ್ನು ವಿಷ ಯಾವುದು? ವಿಷ ಯಾವುದು ಅಂತಂದ್ರೆ ಬ್ರಾಹ್ಮಣರ ಸೊತ್ತೆ ಅಂದರೆ ಸೊತ್ತೆ ವಿಷ. ಕೃಷ್ಣ ಹೇಳಿದೆ ಹಾಲಾಹಲ ವಿಷಕ್ಕೆ ಚಿಕಿತ್ಸೆ ಇದೆ, ಬ್ರಾಹ್ಮಣರ ಸೊತ್ತನ್ನು ನುಂಗಿದ್ರೆ ಅದಕ್ಕೆ ಚಿಕಿತ್ಸೆ ಇಲ್ಲ. ಇಲ್ಲೂ ಕೂಡ ಬ್ರಾಹ್ಮಣರು ಅಂತಂದರೆ ಕೇವಲ ಜಾತಿನ ಬ್ರಾಹ್ಮಣರು ಮತ್ತು ಕುಟುಂಬವಂತರು ಅಷ್ಟೇ ಅರ್ಥ ಅಲ್ಲ. ಹಿಂದೆ ಅನೇಕ ಬಾರಿ ಹೇಳಿದ್ದೆ, ದೇವತೆಗಳು, ಬೃಂದಾವನಸ್ಥರ ಅಂತ ಯತಿಗಳು, ಅವರ ಸೊತ್ತು, ಇದು ಎಲ್ಲ ಬ್ರಾಹ್ಮಣರ ಸೊತ್ತೆ ಮತ್ತು ದೈವಸ್ವ ಬ್ರಹ್ಮಸ್ವ ಅಂತ ಈಗ ಅರ್ಥ. ನೋಡಿ ಇದು ಹೇಗೆ ಮಾತು ಅಂದರೆ, ಹಾಲಾಹಲ ವಿಷಯವನ್ನು ನೀವು ಕುಡಿದ್ರೆ ನಿಮ್ಮ ಹೊಟ್ಟೆ ಹಾಳಾಗ್ತದೆ, ನೀವು ಸಾಯ್ತೀರಿ. ನಿಮ್ಮ ಮಕ್ಕಳಿಗೆ ಏನಾಗೋದಿಲ್ಲ, ನಿಮ್ಮ ಮೊಮ್ಮಕ್ಕಳು ಮರಿಮಕ್ಕಳಿಗೆ ಏನಾಗೋದಿಲ್ಲ. ಆದರೆ ಬ್ರಾಹ್ಮಣನ ಸೊತ್ತನ್ನು, ದೈವಸ್ವವನ್ನು, ದೇವತೆಗಳ ಸೊತ್ತನ್ನೇನಾದರೂ ಅಪಹಾರ ಮಾಡಿದರೆ ಅದನ್ನು ಆ ಬೆಂಕಿ ಕುಟುಂಬವನ್ನೇ ಸುಟ್ಟಾಕ್ತದೆ. ವಿಷ ಕುಡಿದ್ರೆ ಸಾಯೋರು ನೀವು ಒಬ್ಬರು, ಇದು ನಿಮ್ಮ ಕುಟುಂಬವನ್ನೇ ಸುಟ್ಟಾಕ್ತದೆ ಅಂತೇಳಿ. ವಂಶವೇ ನಿರ್ವಂಶ ಆದೀತು ಅಂತ ಎಚ್ಚರಿಕೆ. ಕುಲಂ ಸಮೂಲಂ ದಹತಿ ಬ್ರಹ್ಮಸ್ವಾರಣೆ ಪಾವಕಃ. ಆ ಬ್ರಾಹ್ಮಣನ ಅನುಮತಿಯನ್ನು ಪಡೆದುಕೊಳ್ಳದೆ ಅದನ್ನು ಸೊತ್ತನ್ನು ಉಪಯೋಗ ಮಾಡಿದರೆ ಯಾರು ಕದ್ದಿರ್ತಾನಲ್ಲ, ಅಪಹಾರ ಮಾಡಿರ್ತಾನಲ್ಲ, ಅವನ ಮಕ್ಕಳು, ಮೊಮ್ಮಕ್ಕಳು, ಹೆಂಡತಿ ಅವ್ರನ್ನೆಲ್ಲರನ್ನು ಧ್ವಂಸ ಮಾಡ್ತದೆ. ಇದು ಗೊತ್ತಾಗದಂತೆ ಕದಿಯೋದು ಒಂದು. ಇನ್ನು ಅವರನ್ನು ಬೆದರಿಸಿ ಅಪಹಾರ ಮಾಡೋದೇನಿದೆ ಅದು ಮುಂದಿನ 10 ತಲೆಮಾರು, ಹಿಂದಿನ 10 ತಲೆಮಾರು. ಪ್ರಶಸ್ಯತು ಬಲಾದ್ಭುಕ್ತಂ ದಶಪೂರ್ವಾನ್ ದಶಾಪರಾನ್. ಹಿಂದಿನ 10 ತಲೆಮಾರುಗಳನ್ನ, ಮುಂದಿನ 10 ತಲೆಮಾರುಗಳನ್ನ ಅದು ನಾಶ ಮಾಡ್ತದೆ. ಅದು ಕರ್ಮಗಳ ಗತಿ ಬಹಳ ವಿಚಿತ್ರ, ಗಹನಾ ಕರ್ಮ ಗತಿ ಅಂತ ಭಗವದ್ಗೀತೆ. ಹಾಗಾಗಿ ಹಿಂದಿನ 10 ತಲೆಮಾರುಗಳು ಎಲ್ಲೆಲ್ಲಿರ್ತಾರೆ ಯಾರಿಗೆ ಗೊತ್ತಾಗೋದೀಗ. ಅವ್ರೊಂದು ಕಡೆ ಬೇರೆ ಕಡೆ ಹೋಗಿ ಹುಟ್ಟಿದ್ರೆ, ನಮ್ಮ ಹಿಂದಿನ 10 ತಲೆಮಾರು, ನಾನು ಮಾಡಿದ ಅಪರಾಧ ನನ್ನ ಹಿಂದಿನ 10 ತಲೆಮಾರುಗಳವರು ಬೇರೆ ಎಲ್ಲ ಹೋಗಿ ಹುಟ್ಟಿದ್ರೆ ಅವ್ರಿಗೆ ಅದು ಅಲ್ಲಿ ಹೋಗಿ ತೊಂದರೆ ಕೊಡ್ತದೆ. ಏನಂತ ಗೊತ್ತಿರೋದಿಲ್ಲ, ಅವರಿಗೆ ಅನುಭವಿಸ್ತಾರೆ. ಅವ್ರು ಈಗಾಗಲೇ ಮುಕ್ತರಾಗಿದ್ದರೆ ಅಂಥವ್ರಿಗೆ ಅದೆಲ್ಲ ತಟ್ಟೋದಿಲ್ಲ, ಅದು ವಿಷಯ ಬೇರೆ. ಅದಕ್ಕಾಗಿ ಯಾರು ಸಂಸಾರದಲ್ಲಿ ಬಿದ್ದು ತೊಳಾಡ್ತಿರ್ತಾರೆ ಅವ್ರಿಗೆ ತೊಂದರೆ ಅದೆಲ್ಲ. ನಿಷ್ಕಾರಣವಾಗಿ ಬಡವರಾಗಿ ಹುಟ್ಟಿಬಿಡ್ತಾರೆ. ಶ್ರೀಮಂತರಾಗಿ ಹುಟ್ಟಿದ್ರು ಕೂಡ ಒಳ್ಳೆ ಅನುಭವಿಸೋ ಕಾಲದಲ್ಲಿ ಎಲ್ಲ ಕಳ್ಕೊಂಡು ಬಿಡ್ತಾರೆ. ಯಾಕಂತ ಗೊತ್ತಾಗೋದಿಲ್ಲ. ಇದ್ದಕ್ಕಿದ್ದಂತೆ ಯಾರೋ ಬಂದು ನಿಮ್ಮನ್ನೆಲ್ಲ ಜೋಡಿಸಿ ಬಿಡ್ತಾರೆ. ದಶ ಪೂರ್ವ ದಶ ಅಪರಾನ್ ಮುಂದಿಂದು. ಗೃಹಂತಿ ಯಾವತಃ ಪ್ರಾಂಸೂನ್ ಖಂಡತಾಮಶ್ರುಬಿಂದವಃ
ನೀವು ಯಾರನ್ನಾದರೂ ದೋಚಿದರೆ ಆ ದೋಚಿಗಳು ಯಾರ ಸೊತ್ತನ್ನು ನೀವು ಕದ್ದಿರ್ತಾರಲ್ಲ, ಆ ಬ್ರಾಹ್ಮಣನ ಕಣ್ಣಿನಿಂದ ಬಿದ್ದ ನೀರು ಕೆಳಗೆ ಭೂಮಿಯನ್ನು ನೆನೆಸ್ತದಲ್ಲ, ಎಷ್ಟು ಸಂಖ್ಯೆಯ ಧೂಳನ್ನು ನೆನೆಸ್ತದ ಅಷ್ಟು ವರ್ಷಗಳ ಕಾಲ ಸಂಖ್ಯೆ ಪಡ್ತೀರಿ ನರಕದಲ್ಲಿ ಅಂತ ಎಚ್ಚರಿಕೆ. ಕುಂಭೀಪಾಕ ಅಂತ ನರಕ, ಆ ನರಕದಲ್ಲಿ ಹೋಗಿ ಕಷ್ಟಪಡ್ತೀರಿ. ಯಾವ ರಾಜ ತಾನೇ ಒಂದು ವಾರ ಕೊಟ್ಟದ್ದನ್ನಾಗಲಿ ಅಥವಾ ಇತರರು ಅವ್ರಿಗೆ ಕೊಟ್ಟದ್ದನ್ನಾಗಲಿ ಅಂತೂ ಅವ್ರ ಸೊತ್ತದು, ಯಾರು ಮಾಲೀಕರಿರ್ತಾರೋ ಅವ್ರ ಸೊತ್ತು, ಅದನ್ನು ಅಪಹಾರ ಮಾಡಿದರೆ 60,000 ವರ್ಷ ಮಲದಲ್ಲೂ ಕ್ರಿಮಿಯಾಗಿರ್ತಾನೆ. ರಾಜನಿಗೆ ಅಲ್ಪಾಯು, ಯಾಕೆ ಬೇಗ ಸಾಯ್ತಾರೆ, ಬೇಗ ಸಾಯೋದಕ್ಕೆಲ್ಲ ಕಾರಣಗಳೇನು ಗಮನಿಸ್ಬೇಕಂತ. ಬ್ರಾಹ್ಮಣನ ಸೊತ್ತಿಗೆ ಆಸೆ ಪಡೋದ್ರಿಂದ ಅಲ್ಪಾಯುಷೋ ನರಾಹ, ರಾಜ ಅಲ್ಪಾಯುಷಿ ಆಗ್ತಾನೆ, ಶತ್ರುಗಳ ಕಡೆಯಿಂದ ಸೋಲು ಉಣ್ತಾನೆ, ಚುನಾವಣೆಯಲ್ಲಿ ಸೋಲ್ತಾನೆ, ಸ್ವಪಕ್ಷದವರಾದವರು ಭಿನ್ನಮತಿಯನ್ನು ಕಿತ್ತು ಕೆಳಗಿಳಿಸ್ತಾರೆ. ಅಲ್ಲಿಲ್ಲ, ಅದು ತಿಳ್ಕೊಳ್ಬೇಕಷ್ಟೆ. ರಾಜ್ಯ ಭ್ರಷ್ಟನಾಗ್ತಾನೆ, ಅವಸಾನ ಅನಂತರ ಹಾವಾಗಿ ಹುಟ್ಟುತ್ತಾನೆ. ಯಾಕಂದ್ರೆ ಹಾವು ಇನ್ನೊಬ್ಬರನ್ನು ಭಯಪಡಿಸ್ಕೋತ ತನ್ನ ಜೀವನ ತಾಳ್ತಿರ್ತದೆ. ಹಿಂದಿನ ಜನ್ಮದಲ್ಲೂ ಇನ್ನೊಬ್ಬರಿಗೆ ಭಯಂಕರನಾಗಿ ಇರುತ್ತೆ, ಈಗೂ ಹಾಗೆ ಇರುವಂತ ಹೇಳ್ತಾನೆ. ಅದಕ್ಕಾಗಿ ಎಂದೂ ಬ್ರಾಹ್ಮಣನ ಸತ್ತು ಬೇಡ ಅಂತ ಕೃಷ್ಣ. ಆತ್ಮೀಯರೇ, ಒಂದು ವೇಳೆ ಆ ಜ್ಞಾನಿಗಳು ತಪ್ಪೇನಾದರೂ ನಿಮಗೆ ತಪ್ಪಿ ನಡೆದರೂ ಕೂಡ ಅವರಿಗೆ ದ್ರೋಹ ಎಸಗಬೇಡಿ. ಅವರು ನಿಮ್ಮನ್ನು ಹೊಡೆದರು ಬೈದರು, ನೀವು ಅವ್ರ ಕಡೆ ಹೊಡೆಸ್ಕೊಳ್ಳಿ, ಬೈಸ್ಕೊಳ್ಳಿ. ಅದು ಅಷ್ಟು ಆ ಕಾಲಕ್ಕೆ ನಡೆಯೋ ಮಾತದು, ಈ ಕಾಲಕ್ಕೆ ನಡೆಯೋ ಮಾತಲ್ಲ. ಅವ್ರು ಬದುಕಿದ್ರು ಆಗ. ನಾನು ಹೇಗೆ ಜ್ಞಾನಿಗಳಿಗೆ ಯಾವತ್ತೂ ವಂದನ ಮಾಡ್ತಿದ್ನೋ ಹಾಗೆ ನೀವು ಅವರನ್ನು ಗೌರವಿಸಿ ಬದುಕಿ. ಮೃಗ ಮಹಾರಾಜನ ಉದಾಹರಣೆ ನಮ್ಮ ಕಣ್ಣೆದುರಿಗಿದೆ, ಹಾಗೆ ನೀವು ಕೂಡ ಬದುಕಿ ಅಂತ ಕೃಷ್ಣ ತನ್ನ ಸುತ್ತಮುತ್ತಲಿನ ಕ್ಷತ್ರಿಯರಿಗೆ ಆಪ್ತೇಷ್ಟರಿಗೆ ಅದನ್ನು ಹೇಳಿದೆ. ಅದು ಬ್ರಹ್ಮಸ್ವಾಪಹಾರ ಅಂತ ಹೇಳಿದ್ನಲ್ಲ, ಅದು ಒಂದು ಕಥೆ ನನಗೆ ಮೇಲಿನ ಮೇಲೆ ನೆನಪು ಬರ್ತಿರ್ತದೆ. ನಮ್ಮ ತಂದೆಯವರು ನನಗೆ ಸುಮ್ಮನೆ ಅದನ್ನು ಹೇಳ್ತಿದ್ರು. ಅದು ಅಂತ ಕಥೆಯಲ್ಲಿ ನಡೆದಿದೆಯೋ ಇಲ್ಲೋ ಗೊತ್ತಿಲ್ಲ, ಸುಮ್ಮನೆ ಅವ್ನು ಹೇಳ್ತಿದ್ರು, ನನ್ನ ನೆನಪಿಗೆ ಬಂತಷ್ಟೆ. ಒಬ್ಬ ಬ್ರಾಹ್ಮಣ, ನಾನು ತಿರುಪತಿ ಯಾತ್ರೆಗೆ ಹೋಗೋರಿದ್ದೇನೆ ಅಂತ ಸಂಕಲ್ಪ ಮಾಡಿದ್ದೀನಿ. 4 ಗಂಟೆಗೆ ಹೇಳಿದೆ, ನಾನು ಮುಂದಿನ ವರ್ಷ ಇಂಥ ತಿಂಗಳು ಇಂಥ ವರ್ಷ ತಿರುಪತಿಗೆ ಹೋಗೋನಿರ್ತೇನೆ. ದೊಡ್ಡ ಆಚಾರ್ಯರು ಅಂತ ತಿಳ್ಕೊಂಡು ಆ ಸುತ್ತಮುತ್ತಲು ಅನ್ಯಾಯಗಳವರೆಲ್ಲ ಆಚಾರ್ಯರು ನಾವು ತೋಳಿಗೆ ಅಂಬರ್ಸಿ ಹುಂಡಿ ತಿರುಪತಿ ವೆಂಕಟರಮಣನ ಪಾದಕ್ಕೆ ಮುಟ್ಟಿಸಿ, ನೀವೇನೋ ಆಚಾರವಂತರು, ನೀವು ಹೋಗ್ತೀರಿ ತಿರುಪತಿ ಹೋಗ್ಲಿಕ್ಕೆ ಅನುಕೂಲ ಇದೆ ನಮಗೆ, ನಾವು ಸಂಸಾರಸ್ಥರು ಹೋಗ್ಲಿಕ್ಕೆ ಕಷ್ಟ, ತೋಳಿ ಹುಂಡಿ ಅಂತ ಕೊಟ್ಟರು. ದೊಡ್ಡ ಗಂಟೆ ತಯಾರಾಯಿತು. ಆ ತಿಂಗಳು ಬಂತು, ಆ ದಿವಸವು ಬಂತು, ಬ್ರಾಹ್ಮಣ ತಿರುಪತಿ ಯಾತ್ರೆ ಮಾಡಿದ. ಅದು ಏನಾಗ್ಬಿಡ್ತು ಅಂದರೆ, ದುಡ್ಡು ಸಮೀಪದಲ್ಲಿದ್ದಾಗ ಇಂಥ ದುರಾಸೆ ಹೊರಟಾಗ್ತಾನೆ ಮನುಷ್ಯ. ಏನಾರು ಮಾಡಿ ದುಡ್ಡನ್ನು ಲಪಟಾಯಿಸ್ಬೇಕು ಅಂತ. ಹೇಗೆ ಲಪಟಾಯಿಸೋ ದುಡ್ಡನ್ನು? ಗತಿ ಏನು? ಆ ವೆಂಕಟರಮಣನ ಸ್ವತ್ತನ್ನು ಅಪಹಾರ ಮಾಡಿದರೆ ಏನು ಮಾಡಿದಂತೆ, ಆ ವೆಂಕಟರಮಣನ ಕ್ಷೇತ್ರಕ್ಕೆ ಹೋಗಿ ಅಲ್ಲೊಂದು ನಿರ್ಜನವಾದ ಮಠಕ್ಕೋ ಎಲ್ಲೋ ಹೋಗಿ ಕೂತ್ಕೊಂಡ. ಎದುರಿಗೆ ವೆಂಕಟರಮಣನ ಕರೆದ, ಬಾ ಇಲ್ಲಿ ಅಂತ. ಆ ವೆಂಕಟರಮಣ ಅಲ್ಲಿ ಬಂದೋ ಇಲ್ಲೋ ಗೊತ್ತಿಲ್ಲ, ಅಂತೂ ಎದುರಿಗೆ ವೆಂಕಟರಮಣ ಇದ್ದಾನೆ ಅಂತ ತಿಳ್ಕೊಂಡು ಆ ವೆಂಕಟರಮಣನ ಅಪ್ಪನ ಶ್ರಾದ್ದ ಮಾಡ್ತೀನಿ ಅಂತ. ವೆಂಕಟರಮಣನ ಅಪ್ಪ ಅಂದ್ರೆ ಕಶ್ಯಪನೋ ಈ ನಂದಗೋಪನೋ ವಸುದೇವನೋ ಯಾರೋ ಒಬ್ಬ. ಆ ವೆಂಕಟರಮಣನ ಅಪ್ಪನ ಶ್ರಾದ್ದವನ್ನು ವೆಂಕಟರಮಣನ ಕೈಯಿಂದ ಈತ ತಾನು ಪುರೋಹಿತನಾಗಿ ಮಾಡಿಸಿ ಶ್ರಾದ್ದ ಎಲ್ಲ ಮುಗಿದ್ಮೇಲೆ ವೆಂಕಟರಮಣನೇ ದಕ್ಷಿಣೆ ಕೊಡು ಅಂತ ಕೇಳಿದೆ. ಆ ವೆಂಕಟರಮಣ ಇದ್ರೆ ಕೊಡಬೇಕಲ್ಲ, ಅಲ್ಲಿ ಆ ಗಂಟಿನ ತನ್ನ ಇಟ್ಕೊಂಡ್ಬಿಟ್ಟ ಅಂತ ಹೇಳ್ತಿದ್ರು ನಮ್ಮ ತಂದೆಯವ್ರ ಕಥೆ. ನಾವು ನಡೆದ ಕಥೆಯೋ ಸುಳ್ಳು ಅಂತ ಈಗ ಇಲ್ಲಿ ಕೇಳಿ ನೀವು ಎಂತೆಂಥ ಬ್ರಾಹ್ಮಣರು ಇದ್ರು ಅಂತ ವಂದನೆ ಮಾಡಿದ್ರು, ಶ್ರೇಷ್ಠವಾದ ಬ್ರಾಹ್ಮಣರು ಎಂತ ಹೇಳಿದ್ರು ಅಂತ. ದುಷ್ಟವಾದ ಬ್ರಾಹ್ಮಣರು ವಂದನೆ ಕೇಳಬೇಕು. ಅದನ್ನು ಕೇಳಿದರೆ ನಾವು ಹೇಗೆ ಬದುಕಬೇಕು, ಹೇಗೆ ಬದುಕಬಾರದು ಅಂತ ಅನ್ನೋದಕ್ಕೆ ಅದನ್ನು ಮಾದರಿಯಾಗಿ ಸಿಗ್ತದೆ. ನಮ್ಮ ತಂದೆಯವ್ರ ಮೇಲಿಂದ ಹೇಳ್ತಿದ್ರು. ಹೋದ ಸರಿ ಹರಿವಂಶ ಇತ್ಯಾದಿಗಳನ್ನ ಭಾಗವತದಲ್ಲಿ ಇದನ್ನು ಹೇಳುವಾಗ ಈ ಕಥೆ ನೆನಪಿಗೆ ಬಂದಿಲ್ಲ, ಈಗ ಆ ಕಥೆ ನೆನಪಿಗೆ ಬಂತಷ್ಟೇ. ಆಕಸ್ಮಿಕವಾಗಿಯೂ ಕೂಡ ನಮ್ಮ ತಪ್ಪಾಗಬಾರ್ದು. ಅದನ್ನು ಹಿಂದೊಂದು ಬಾರಿ ಹೇಳಿದ್ದೆ, ಮತ್ತೊಂದು ಬಾರಿ ಅದನ್ನು ನೆನಪು ಮಾಡ್ಕೊಳ್ಬೇಕು. ಆ ಒಬ್ಬನ ಮನೆಯಿಂದ ಒಂದು ಹಸುವನ್ನು ಯಾರೋ ಕಳ್ಳರು ಕದ್ಕೊಂಡು ಹೋದ್ರಂತೆ. ಹೋಗ್ತಿದ್ರಂತೆ ರಾತ್ರಿ ಕದ್ಕೊಂಡು ಹೋಗುವಾಗ ಈ ಊರಿನಲ್ಲಿ ಮನೆ, ಈ ಊರಿನ ಈ ಹೊಲದಿಂದ ಹಸುವನ್ನು ಕದ್ದು ಪಕ್ಕದ ಊರಿಗೆ ಹೋದ್ರ ಕಳ್ಳರು. ಪಕ್ಕದ ಊರಿನಲ್ಲಿ ಮತ್ತೊಬ್ಬನ ಮನೆ. ರಾತ್ರಿ ಹೊತ್ತು ಒಂದು 5 ನಿಮಿಷ ಆ ಆಕಳನ್ನು ಅಲ್ಲೇ ನಿಲ್ಲಿಸಿದ್ರಂತೆ ವಿಶ್ರಾಂತಿಗಾಗಿ. ಆ ಆಕಳ ಅಲ್ಲಿ ಮೂತ್ರ ಮಾಡ್ತೀನಿ. ಅವರು 3ನೇ ಊರಿಗೆ ಹೊರಟೋದ್ರು. ಮೊದಲನೇ ಊರು ಮುಗೀತು, 2ನೇ ಊರು ಮುಗೀತು, 3ನೇ ಊರಿಗೆ ಕಳ್ಳರು ಆಕಳನ್ನು ಕತ್ಕೊಂಡು ತೊಗೊಂಡು ಹೋಗ್ಬಿಟ್ರು. ಆ 2ನೇ ಊರಿನಲ್ಲಿ ಹೊಲದಲ್ಲಿ ಆಕಳನ್ನು ಮೂತ್ರ ಮಾಡಿತ್ತಲ್ಲ, ಅಲ್ಲಿ ಹುಲ್ಲು ಬೆಳೀತಲ್ಲ,
ಆ ಹುಲ್ಲನ್ನ ಎರಡನೇ ಊರಿನ ಆ ಹೊಲದ ಯಜಮಾನನ ಆಕಳುಗಳು ತಿಂದವು. ತಿಂದಿದ್ದಕ್ಕೆ ಆ ಎರಡನೇ ಊರಿನ ಆ ಹೊಲದ ಯಜಮಾನ ನರಕಕ್ಕೆ ಹೋದಂತೆ ಅಂತ ಕಥೆ ಇದೆ. ಅದು ಇವತ್ತು ನಮ್ಗೆ ಎಲ್ಲಿಂದ ನೆನಪಡ್ತೀನಿ, ಮಹಾಭಾರತವೋ ಎಲ್ಲಿದೆಯೋ ಗೊತ್ತಿಲ್ಲ, ಇನ್ನೊಂದ್ಸರಿ ವಿಸ್ತಾರವಾಗಿ ಅಧ್ಯಯನ ಮಾಡಿದಾಗ ನೆನಪಾಗ್ಬೋದು. ಆ ಕಥೆ ನಮ್ಗೆ ಮೇಲಿನ ಮೇಲೆ ನೆನಪು ಬರ್ತಿರ್ತೀವಿ. ಕದ್ದವರು 3ನೇ ಊರಿನವರು, ಕಳ್ಳತನ ಆಗಿದ್ದು 1ನೇ ಊರಿನಲ್ಲಿ. 2ನೇ ಊರಿನ ಆ 2ನೇ ಹೊಲದ ಯಜಮಾನ ತನಗೆ ಗೊತ್ತೇ ಇಲ್ಲ, ಅದು ಕಳ್ಳತನ ಆಗಿದ್ದು ರಾತ್ರಿ ಹೊತ್ತು, ಕಳ್ಳತನ ಆಗಿದ್ದು ಗೊತ್ತಿಲ್ಲ, ಯಾವ ಪರಿಸ್ಥಿತಿಯೂ ಗೊತ್ತಿಲ್ಲ. ಅಲ್ಲಿ ಮೂತ್ರ ಮಾಡಿದ ನೀರಿನಿಂದ ಹುಲ್ಲು ಬೆಳೆದು ಅದನ್ನು ಆಕಳು ತಿಂದಿತ್ತು, ಅದರ ಹಾಲನ್ನು ಉಪಯೋಗ ಮಾಡಿದ್ದಕ್ಕಾಗ ಆತ ನರಕಕ್ಕೆ ಹೋದ. ಧರ್ಮ ಇಷ್ಟು ಸೂಕ್ಷ್ಮ ಅಂತ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದು ಬೇಕಾದವ್ರ ಸೊತ್ತಾಗಿರಲಿ, ಜ್ಞಾನಿಗಳ ಸತ್ಯ ಆಗಿರಲಿ, ಬೇರೆ ಅವರ ಸತ್ಯ ಆಗಿರಲಿ, ಅದನ್ನು ಕಳ್ಳತನ ಮಾಡಬಾರ್ದು ಅಂತ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ಅಲ್ಲಿಗೆ ಭಾಗವತದ ದಶಮಸ್ಕಂದದ ಅಧ್ಯಾಯ ಮತ್ತು ವಾಲ್ಮೀಕಿ ರಾಮಾಯಣದ ಆ ಮೃಗ ಮಹಾರಾಜನ ಕಥೆ, ರಾಮ ಹೇಳಿದ ಕಥೆ ಏನಿದೆ ಅದೆಲ್ಲ ಅಲ್ಲಿಗೆ ಸಮಾಪ್ತಗೊಂಡಿದೆ.